ದಾರದ ಭಾರ. ಅವರು ಸಹಿತವಾಗಿ ವೈರಾಗ್ಯ ತಾಳ್ಬೇಕಂತ ತಿಳ್ಕೊಂಡಾಗ ಅಷ್ಟು ಸರಳ ಅಲ್ಲ. ಹೆಂಡತಿ ಮಕ್ಕಳನ್ನ ಬಿಟ್ಟು ವೈರಾಗ್ಯವನ್ನ ತಾಳ್ತಕ್ಕಂಥದ್ದು. ಇಲ್ಲಿ ಅಂಥ ವಿಚಾರಧಾರವಾಗಿ ಬಹಳ ಸುಂದರವಾಗಿರುವಂಥ ಲೀಲೆಗಳಿದ್ದಾವೆ. ಅವರ ಸಂಸಾರದೊಳಗೆ ಹೆಂಗ ಇಲ್ಲಿ ಸಂಸಾರದೊಳಗಿದ್ದುಕೊಂಡು ಪಾರಮಾರ್ಥದೆಡೆಗೆ ಹೆಂಗ ಸಾಗ್ತಾರೆ ಅನ್ನತಕ್ಕಂಥ ಸಂದೇಶ ಬಹಳ ಚೆನ್ನಾಗಿ ಇದೆ ಅನ್ನುವಂಥ ಮಾತನ್ನ ಎಲ್ರಿಗೂ ಹೇಳ್ತಾ, ಇಲ್ಲಿ ಜೀವನದೊಳಗ ಆಗೋದೆಲ್ಲ ಒಳ್ಳೇದೇ, ಜೀವನದೊಳಗ ಆಗೋದೆಲ್ಲ ಒಳ್ಳೇದೇ. ಅದನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ಚಿಂತೆ ಮಾಡ್ತಾ ಹೋದಿವಿ ಅಂತಂದ್ರೆ ಜೀವನ ಸುಡುತ್ತದೆ. ಚಿಂತೆ ಮನುಷ್ಯನನ್ನ ಸುಡುತ್ತದೆ, ಚಿಂತನ ಮನುಷ್ಯನನ್ನ ಬೆಳೆಸ್ತದೆ. ಎಕೋ ಕಡಿಮೆ ಮಾಡ್ರಿ, ಎಕೋ ಹಿಡಿಬೇಡ್ರಿ, ನಾನು ಜೀರೋ ಮಾಡಿಬಿಡ್ರಿ ಅದನ್ನ. ಎಕೋ ಹಲೋ ಹಲೋ, ಎಕೋ ಬೇಡ. ಹಲೋ ಹಲೋ, ಏನ್ ಹೇಳಕತ್ತಿದ್ವಿ ನಾವು? ಚಿಂತೆ ಮತ್ತು ಚಿಂತೆ ಮತ್ತು ಚಿಂತನಕ್ಕೂ ಇರುವ ವ್ಯತ್ಯಾಸವೇನು ಇಲ್ಲಿ? ಚಿಂತೆ ಮನುಷ್ಯನನ್ನ ಸುಡುತ್ತದೆ, ಚಿಂತನ ಮನುಷ್ಯನನ್ನ ಬೆಳಕಿನತ್ತ ತೆಗೆದುಕೊಂಡು ಬರುತ್ತದೆ. ಅದಕ್ಕೆ ನಾವೆಲ್ಲ ಏನ್ ಮಾಡಬೇಕು? ಚಿಂತೆಯನ್ನ ಬಿಟ್ಟು ಚಿಂತನ ಮಾಡಬೇಕು ಜೀವನದೊಳಗೆ ಹೆಂಗಂತಂದ್ರೆ ಚಿಂತೆ ಮಾಡ್ಕೋತ ಕೂತೀವಿ ಅಂತಂದ್ರ ದಿನಕ್ಕಿಟ್ಟು ಶರೀರ ಬೆಂಕಿ ಹತ್ತಿಕೊಂಡು ಹುರಿದಂತಾಗ್ತದೆ. ಅದಕ್ಕೆ ಅಲ್ಲಮ ಪ್ರಭುದೇವರು ಬಹಳ ಚಂದ ಬರೀತಾರೆ. ಎಷ್ಟು ಚಂದ ಬರೀತಾರೆ: ಅರಗಿನ ದೇಗುಲದಲ್ಲಿ ಒಂದು ಉಡಿ ಲಿಂಗವ ಕಂಡೆ, ಮತ್ತೆ ಪೂಜಿಸುವವರಾರೂ ಇಲ್ಲ. ಉತ್ತರ ಪಥದ ದರ್ಶನಾದಿಗಳಿಗೆ ಸುತ್ತಿ ಮುತ್ತಿದ ಮಾಯೆ ಎತ್ತಲಿಕ್ಕೆ ಹೋಯಿತು. ಮರದೊಳಗನ ಕಿಚ್ಚು ಮರನ ಸುಟ್ಟುದ ಕಂಡ ಗುಹೇಶ್ವರ ಲಿಂಗಮವಲ್ಲಿಯೇ ನಿಂದಿತು ಅಂತ ಅಲ್ಲಮ ಪ್ರಭುದೇವರು ಬರೀತಾರೆ. ಈ ದೇಹ ಅನ್ನುವಂತ ಶರೀರ ದಿನಕ್ಕಿಷ್ಟು ಕರಗಿ ಸ್ವರಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವುದಂತೂ ನಿಜ. ಮಣ್ಣಲ್ಲೇ ಮಣ್ಣಾಗಿ ಹೋಗುವ ದೇಹದೊಳಗ ಸುಂದರವಾಗಿರುವಂತ ಆತ್ಮ ಜ್ಯೋತಿಯನ್ನ ಭಗವಂತ ಕೊಟ್ಟಿದ್ದಾನೆ. ನಾವು ಸಂಸಾರದೊಳಗಿದ್ರೂ ಸಹಿತವಾಗಿ ಒಳ್ಳೊಳ್ಳೆಯ ಕಾರ್ಯವನ್ನ ಮಾಡುತ್ತಾ ನಮ್ಮ ಕಾಯಕದೊಳಗ ನಾವು ಉಳಿದುಕೊಂಡು ನಮಗೆ ಇಷ್ಟಾರ್ಥವಾಗಿರುವಂತ ಗುರುದೇವನ ನಾಮಸ್ಮರಣೆಯನ್ನು ಮಾಡುತ್ತಾ ಭಗವಂತನನ್ನ ನೆನೆಯುತ್ತಾ ನಮ್ಮ ಆತ್ಮಕ್ಕೆ ಮೊದಲು ಶರಣಾಗತರಾಗಬೇಕು. ಇದರೊಳಗ ಉತ್ತರ ಪಥದ ದರ್ಶನಾದಿಗಳಂತ ಅಲ್ಲಮ ಇಲ್ಲಿ ಬಹಳ ಚಂದ ಬರೀತಾರೆ. ಯಾರು ಬರೀತಾರೆ ಅಂದ್ರೆ, ಬೆಳಗಿನ ವಚನಗಳಿವೆಲ್ಲ ಉತ್ತರ ಪಥದ ದರ್ಶನಾದಿಗಳಂತ ಬರೀತಾರೆ. ಇಲ್ಲಿ ಉತ್ತರ ಪಥದ ದರ್ಶನಾದಿಗಳು ಅಂದ್ರೆ ಯಾರಿಗಾಗಿ ಉತ್ತರ ಪಥದ ದರ್ಶನಾದಿಗಳಂತ ಕರೀತಾರೆ? ಉತ್ತರ ಪಥದ ದರ್ಶನಾದಿಗಳಂದ್ರೆ ತಮ್ಮಷ್ಟಕ್ಕೆ ತಾವು ಪೂಜೆ ಪುರಸ್ಕಾರವನ್ನ ಮಾಡಿಕೊಂಡು ಬದುಕ್ತಕ್ಕಂಥವರಿಗೆ ಉತ್ತರ ಪಥದ ದರ್ಶನಾದಿಗಳೆಂದು ಎಂದೂ ಕರೀಲಿಕ್ಕಾಗೋದಿಲ್ಲ. ಹಾಗಾದರೆ ಉತ್ತರ ಪಥದ ದರ್ಶನಾದಿಗಳಂದ್ರೆ ಯಾರು? ಇಡೀ ಜಗತ್ತಿನ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ ಪೂಜೆ ಪುನಸ್ಕಾರವನ್ನ ಮಾಡುತ್ತಾ ಅನುಷ್ಠಾನದೊಳಗೆ ತಲ್ಲೀನಗೊಳ್ಳುತ್ತಾ ಇಲ್ಲಿ ಈ ಕಲ್ಯಾಣದ ಹುಡೇದ ಗ್ರಾಮಕ್ಕ ಎಮ್ಮಿಗನೂರು ಜಡಸಿದ್ದರಂತ ತಾವೆಲ್ಲ ಕೇಳಿರಿ. ಬಾನಮ್ಮನ ಇಲ್ಲಿ ಪ್ರಕಾರ ಎಮ್ಮಿಗನೂರು ಜಡಸಿದ್ದೇಶ್ವರರು ಅನುಷ್ಠಾನ ಮಾಡಿದ್ದಾರೆ. ಬೇವಿನಗಿಡ ಮರದಡಿ ದಾರಿಗೆ ಹೋಗಬೇಕಾದ್ರೆ ಪೂಜಾರಿಯವರ ಮನೆತನ ಎಮ್ಮಿಗನೂರು ಜಡಸಿದ್ದೇಶ್ವರರು ಇಲ್ಲಿ ಅನುಷ್ಠಾನವನ್ನ ಮಾಡಿರುವಂತ ಪುಣ್ಯದ ಸ್ಥಳ ಅದು ಕಲ್ಯಾಣದ ಹುಡೆ ಗ್ರಾಮ. ಆದ್ರೆ ಎಮ್ಮಿಗನೂರು ಜಡಸಿದ್ದರು ತಮಗಾಗಿ ಅನುಷ್ಠಾನವನ್ನ ಮಾಡಲಿಲ್ಲ, ತಮ್ಮ ಹೆಸರನ್ನ ಉಳಿಸುವುದಕ್ಕಾಗಿ ಮಾಡಲಿಲ್ಲ. ಮುಂದೊಂದು ದಿನ ಕಲ್ಯಾಣದ ಹುಡೇದ ಗ್ರಾಮದೊಳಗ ಯಾವ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಭಗವಂತನ ಧ್ಯಾನದಲ್ಲಿ ಉಳಿದುಕೊಂಡು ವರ್ಷಕ್ಕೆ ಒಂದಿಷ್ಟು 5 ದಿನ 11 ದಿನಗಳ ಕಾಲ ಪರ್ಯಂತರವಾಗಿ ಶಿವಧ್ಯಾನದೊಳಗ ತಲ್ಲೀನವಾಗಲಿ ಕಲ್ಯಾಣ ಹುಡೇದ ಗ್ರಾಮ ಅಂತ ತಿಳ್ಕೊಂಡು ಎಮ್ಮಿಗನೂರು ಜಡಸಿದ್ಧರ ಮಹಾತ್ಮರ ಆಶೀರ್ವಾದ ಈ ಗ್ರಾಮಕ್ಕಾಗಿದೆ. ಯಾವಾಗ ಈ ಗ್ರಾಮಕ್ಕಾಗಿತ್ತು? ಬಾನಮ್ಮ ತಾಯಿ ಎಮ್ಮಿಗನೂರು ಜಡಸಿದ್ದೇಶ್ವರ ಪುರಾಣ ಒಂದಿಷ್ಟು 5 ದಿನಗಳ ಪರ್ಯಂತರವಾಗಿ ಹಚ್ಚಬಹುದು ಅಥವಾ 11 ದಿನಗಳ ಕಾಲ ಹಚ್ಚಬಹುದು ಅಂತ ತಿಳ್ಕೊಂಡು ಅಂದಿನ ಆಸೆ ಎಂದು ನೆರವೇರದ ಇಲ್ಲಿ
ಇಲ್ಲಿ ಉತ್ತರ ಪಥದ ದರ್ಶನಾದಿಗಳನ್ನು ತಿಳ್ಕೊಂಡು ಪೂಜೆಯನ್ನ ಪ್ರತಿನಿತ್ಯವೂ ಮಾಡುತ್ತಾ ಆ ಪೂಜೆಯ ಫಲದಿಂದ ಬಂದಿರತಕ್ಕಂಥದ್ದು ಶಕ್ತಿಯನ್ನ ಭಕ್ತರ ಉದ್ಧಾರಕ್ಕಾಗಿ. ಇಲ್ಲಿ 3 ವರ್ಷಕ್ಕೊಂದ್ಸರಿ ಅಧಿಕ ಬರುತ್ತದೆ ನೋಡಿರಲ್ಲ. ಈ ವರ್ಷ ಅಧಿಕ ವರ್ಷ ಹೌದಿಲ್ಲ, 3 ವರ್ಷಕ್ಕೊಂದ್ಸರಿ ಅಧಿಕ ಬರುತ್ತದೆ. ಅಧಿಕ ಅಂತೇತಕ್ಕಾಗಿ ಕರಿತೀವಿ ನಾವು. ಒಂದು ದಿನಕ್ಕ 60 ಗಳಿಗೆ ಬಂಧುಗಳೇ, ಆ 60 ಗಳಿಗೆಯಲ್ಲಿ ಕಳೆದುಳಿದ ಗಳಿಗೆಯ ಫಲಗಳನ್ನ 1 ತಿಂಗಳ ಪರ್ಯಂತ ಹೆಚ್ಚಾಗ್ತದೆ. ಆ ಕಳೆದುಳಿದ ದಿನಗಳಲ್ಲಿ ಈ ಷಟಸ್ಥಲ ಬ್ರಹ್ಮ ಪಟ್ಟದ ದೇವರುಗಳೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ಮಠಕ್ಕನುಸಾರವಾಗಿ ಎಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಬೇಕು, ಎಲ್ಲೆಲ್ಲಿ ತಪಸ್ಸಿಗೆ ಕುಳಿತುಕೊಳ್ಬೇಕು ಅನಿಸ್ತದ ಅಲ್ಲೆಲ್ಲೆಲ್ಲಿ ತಪಸ್ಸಿಗೆ ಕುಳಿತುಕೊಳ್ತಾರೆ. ತಮ್ಮ ಮಠದ ಹೆಸರನ್ನ ಉಳಿಸುವುದಕ್ಕಾಗಿ ಅಲ್ಲ, ಭಕ್ತರಿಗಾಗಿ ಕುಂದು ಕೊರತೆಗಳನ್ನ ದೂರ ಮಾಡುವುದಕ್ಕಾಗಿ ಅನುಷ್ಠಾನವನ್ನ ಗೈದು ಭಕ್ತರ ಉದ್ಧಾರವನ್ನ ಮಾಡುವಂತ ಮಹಾತ್ಮರಿಗೆ ಇಲ್ಲಿ ಏನಂತಾರೆ, ಉತ್ತರ ಪರದ ದರ್ಶನಾದಿಗಳಂತಾರೆ. ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಸಹಿತವಾಗಿ ಅನುಷ್ಠಾನವನ್ನು ಮಾಡುತ್ತಾ ಧ್ಯಾನದೊಳಗೆ ಧ್ಯಾನಾಸಕ್ತರಾಗಿ ಕಾಲವನ್ನ ಕಳೆಯುತ್ತಾ ಹೊಟ್ಟಿದ್ದಾರೆ. ಇತ್ತ ಕಡೆ ನಿಜಗುಣ ಶಿವಯೋಗಿಗಳು ಸಹಿತವಾಗಿ ಒಂದು ಮಾತು ಹೇಳ್ತಾರೆ, ಯಾವುದೇ ರೀತಿಯಿಂದ ಅವಧೂತ ಅಯ್ಯಪ್ಪ ತಾತನವರು ಚಿಂತೆ ಮಾಡುತ್ತಿಲ್ಲ. ಇಲ್ಲಿ ನಿಮ್ಮಂತವರಾದ್ರೆ ಬಹಳ ಚಿಂತೆಯನ್ನ ಮಾಡುತ್ತೀವಿ. ಇಲ್ಲಿ ಜೀವನದೊಳಗೆ ಇಲ್ಲಿ ನರಸಮ್ಮ ಪತಿದೇವ ಭಗವಂತನೆಡೆಗೆ ದಿನಕ್ಕಿಟ್ಟು ಹತ್ರವಾಗ್ತಾ ಹೋಗ್ತಾ ಇದ್ದಾನೆ. ಸಂಸಾರದೊಳಗಿದ್ರು ಸಹಿತವಾಗಿ ಮನೆ ಮಠಯ ಮಕ್ಕಳು ಯಾವುದೂ ನೆನಪಿಲ್ಲ, ಆದ್ರೆ ಹೆಣ್ಣು ಮಕ್ಕಳು ಒಂದಿಷ್ಟು ನೆನಪದ. ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರೆಗೆ ಹೆಣ್ಣು ಮಕ್ಕಳ ನೆನಪಾಗ್ತದೆ. ಅದಾವ ರೀತಿಯೊಳಗ ಹೆಣ್ಣು ಮಕ್ಕಳ ನೆನಪು ಅನ್ನುವಂತ ಮಾತು. ಹೆಣ್ಣು ಮಕ್ಕಳು 5 ಜನ ಹೆಣ್ಣು ಮಕ್ಕಳು ಕೈಗೆ ಬಂದಾರೆ. ಆ ಹೆಣ್ಣು ಮಕ್ಕಳ ಮದುವೆಯನ್ನ ಮಾಡಿದರೆ ಇನ್ನ ನನ್ನ ಮನಸ್ಸು ತಿಳಿದಂತೆ ನಾನು ಬದುಕಬಹುದು. ಈ 5 ಜನ ಹೆಣ್ಣು ಮಕ್ಕಳ ಮದುವೆ ಮಾಡಿ ಮುಗಿಸಿದ್ರೆ ನನ್ನ ಜೀವನ ಆನಂದ ಸಂತೋಷ ಅಂತ ಅವಧೂತ ಅಯ್ಯಪ್ಪ ತಾತನವರು ತಿಳ್ಕೊಂಡ್ರು. ಯಾವಾಗ ಮನಸ್ಸಿಗೆ ಅನ್ನಿಸಿದ ಪ್ರಕಾರವಾಗಿ ಅವಧೂತ ಅಯ್ಯಪ್ಪ ತಾತನವರು 5 ಜನ ಹೆಣ್ಣು ಮಕ್ಕಳ ಮದುವೆಯನ್ನ ಮಾಡ್ತಾರೆ. ಆ 5 ಜನ ಹೆಣ್ಣು ಮಕ್ಕಳನ್ನ ಯಾವ್ಯಾವ ಊರುಗಳಿಗೆ ಕೊಡ್ತಾರೆ ಅಂತಂದ್ರೆ, ಇಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಚಿನ್ನಮ್ಮ ಅನ್ನುವಂತ ಹೆಣ್ಣು ಮಗಳನ್ನ ಹಿರಿಯ ಮಗಳು, ಆ ಮಗಳನ್ನ ಸಂತೆಕೊಳ್ಳೂರಿಗೆ ಮದುವೆಯನ್ನ ಮಾಡಿಕೊಡುತ್ತಾರೆ. ಇನ್ನ 2ನೆಯ ಮಗಳನ್ನ ಸಿದ್ದಮ್ಮಳನ್ನ ಗೆಜ್ಜೆಹಳ್ಳಿಗೆ ಮದುವೆ ಮಾಡಿಕೊಡುತ್ತಾರೆ. ಇನ್ನ 3ನೆಯ ಮಗಳನ್ನ ನಾಗಮ್ಮಳನ್ನ ರಾರಾವಿಗೆ ಮದುವೆಯನ್ನ ಮಾಡಿಕೊಡುತ್ತಾರೆ. ಇನ್ನ 4ನೆಯ ಮಗಳನ್ನ ಕಾಳಮ್ಮ ಆ ಹೆಣ್ಣು ಮಗಳನ್ನ ಬಳಗಾನೂರು ಗ್ರಾಮಕ್ಕೆ ಮದುವೆ ಮಾಡಿಕೊಡುತ್ತಾರೆ. ಇನ್ನ 5ನೆಯ ಮಗಳಾಗಿರುವಂತ ಬಸ್ಸಮ್ಮಳನ್ನ ಹರಟ್ನೂರಿಗೆ ಮದುವೆ ಮಾಡಿಕೊಡುತ್ತಾರೆ. ಇವರೆಲ್ಲರೂ ಸುಖದಿಂದ ಇಲ್ಲಿ ಉಳಿದುಕೊಳ್ಳುತ್ತಾರೆ. ಯಾವಾಗ ಇಲ್ಲಿ ಇವರೆಲ್ಲ ಸುಖದಿಂದ ಉಳಿದುಕೊಂಡ್ರು, ಇಲ್ಲಿ ಅಯ್ಯಪ್ಪ ತಾತನವರೆಗೆ ಏನನ್ನಿಸಿತು, ಇನ್ನ ಮನೆಯೊಳಗ 7 ಮಕ್ಕಳಾಯ್ತು. 5 ಜನ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡದೆ ಮದುವೆ ಆದ ಬಳಿಕ ಈ ಸಂಸಾರದೊಳಗ ಎಷ್ಟು ದಿನ ಇದ್ರೆ ಏನಾದ ಇಷ್ಟ ಅಲ್ಲ ಜೀವನ. 7 ಮಕ್ಕಳಾಗಿದ್ದಾರೆ ಅಂದ ಬಳಿಕ ಅವರವರು ದೊಡ್ಡವರಾಗಿದ್ದಾರೆ, ಮದುವೆ ಆಯ್ತು, ಅವರ ಕುಟುಂಬ ಅವರು ನೋಡಿಕೊಳ್ಳುತ್ತಾರೆ. ಇನ್ನ ನನ್ನದೇನು, ಈ ಜೀವಾತ್ಮ ಹುಟ್ಟಿ ಬಂದಾದೆ. ಈ ಜೀವಾತ್ಮ ಹುಟ್ಟಿ ಬಂದಾದ ಅಂದ ಬಳಿಕ ಈ ಜೀವಾತ್ಮನ ಕೆಲಸವೇನು? ನಿಜಗುಣವರು ಬರೀತಾರಲ್ಲ, ಏನಂತ ಬರೀತಾರೆ, ಚಿಂತಿಸದಿರು ಸುಖ ದುಃಖದೆಡೆಯಳು ನೀ ನಿಂತು ತಿಳಿದ ಬಳಿಕಲೇ ಜೀವನ. ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಲಸದಲಿಸುವಂತೆ ರಾಗವಿಲ್ಲದೊಡೆ ಹೋಗುವುದು ನಿನಗೆ ಸುಖ ಭೋಗವಿಂತಿಷದು ನಿಜಬಹುದರಿಂದ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವದಕ್ಕಿಲ್ಲವಿಹುದೊಂದಡೆ ಪಿರಿದು ಸಾಹಸಿಗಳಲ್ಲಿ ಪರಾಮನಳ ಪಾಂಡವರು ನೋಯಲೇಕೆ ನೀನದನರಿದು. ಎಷ್ಟು ಚಂದ ಬರೀತಾರಲ್ಲ. ಎಲ್ಲ ಜೀವಾತ್ಮನೇ ಭೂಮಿಯ ಮೇಲೆ ಹುಟ್ಟಿ ಬಂದೀಯ ಅಂದ ಬಳಿಕ ಕಷ್ಟವೂ ನಿನ್ನದಲ್ಲ, ಸುಖವೂ ನಿನ್ನದಲ್ಲ, ಇದು ಪರಮಾತ್ಮನ ಅಧೀನ. ನಿನ್ನ ಜೀವನದೊಳಗೆ ಕಷ್ಟವನ್ನ ಅನುಭವಿಸಬೇಕಾಗಿತ್ತು ಅಂತಂದ್ರೆ ಎಷ್ಟು ಯಾವ ದೇವರನ್ನ ಪೂಜೆ ಮಾಡಿದರೂ ಸಹಿತವಾಗಿ ಆ ಕಷ್ಟ ನಿನಗೆ ತಪ್ಪುವುದಿಲ್ಲ. ಇದು ಪ್ರಾರಬ್ಧ ಕರ್ಮ. ಈ ಪ್ರಾರಬ್ಧ ಕರ್ಮವನ್ನ ನೀನೇ ಅನುಭವಿಸಬೇಕು. ಆದ್ರೆ ನಿನ್ನ ಜೀವನದೊಳಗೆ ಸುಖ ನೀನು ಅನುಭವಿಸಬೇಕಾಗಿತ್ತು ಅಂದ್ರ ನಿನಗೆ ಎಷ್ಟು ಕಷ್ಟಗಳು ಬಂದಿದ್ರು ಸಹಿತವಾಗಿ ಒಂದು ದಿನ ಆ ಕಷ್ಟವನ್ನ ದೂರ ಮಾಡಿ ಭಗವಂತನೇ ನಿನ್ನ ಮನೆತನಕ ಸುಖ ಸಂತೋಷವನ್ನ ಕೊಡುತ್ತಾನೆ. ಇದು ನಿನ್ನ ಯೋಗ.
ನಿನ್ನ ಜೀವನದೊಳಗೆ ಏನು ಯೋಗಗಳಿದ್ದಾವೆ ಅವೆಲ್ಲ ಯೋಗಗಳು ತಾನಾಗೆ ನಡೀತವೆ. ಇದು ಎಲ್ಲ ಪರಮಾತ್ಮನ ಅಧೀನ, ಇದು ನಮ್ಮ ಅಧೀನವಲ್ಲ. ಹುಟ್ಟಿ ಬಂದೀವಿ ಅಂದ ಬಳಿಕ ಮಾನವರಾಗಿ ಏನೆಲ್ಲ ಕಷ್ಟಗಳನ್ನ ನಾವೆಲ್ಲ ಜೀವನದೊಳಗ ಅನುಭವಿಸಲೇಬೇಕು. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವದಕ್ಕೆಲ್ಲ ವಿಧಿಬಂದಡೆ. ನಿನ್ನ ಜೀವನದೊಳಗೆ ಕಷ್ಟ ಬರೋದಿತ್ತಂದ್ರ ಆ ಕಷ್ಟವನ್ನ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ರಾಮ ನಳ ಪಾಂಡವರಿಗೆ ಬಿಟ್ಟಿಲ್ಲ ಅಂದ ಬಳಿಕ ನಮ್ಮ ನಿಮ್ಮಂತವರಿಗೆ ಕಷ್ಟ ಬಿಡುತ್ತದೆ ಬಂಧುಗಳೇ. ಇಲ್ಲಿ ಯಾವ ಕಷ್ಟವೂ ಬಿಡೋದಿಲ್ಲ, ಆ ಕಷ್ಟ ಅನುಭವಿಸಲೇಬೇಕು. ಕಷ್ಟ ಅಂದ ತಕ್ಷಣ ಒಂದು ಮಾತು ನೆನಪಾಗ್ತದೆ ಬಂಧುಗಳೇ. ಇಲ್ಲಿ ವೈದ್ಯರ ಒಂದಿಷ್ಟು ವಿಷಯ ಬೇಗ ಹೇಳಿ ಮುಂದೆ ಹೋಗ್ತೀನಿ, ಸಮಯ ಇಲ್ಲ ಇವತ್ತು ನನಗೆ. ಏನು ಅಂತಂದ್ರ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಗಿರುತ್ತದೆ. ಆಕ್ಸಿಡೆಂಟ್ ಆದ ಬಳಿಕ ಅವನಿಗೆ ಫೇಸ್ ಪ್ಲಾಸ್ಟಿಕ್ ಸರ್ಜರಿ ಆಗಬೇಕಾಗತ್ತೆ. ಪ್ಲಾಸ್ಟಿಕ್ ಸರ್ಜರಿ ಆಗಿಲ್ಲ ಅಂದ್ರೆ ಆ ಹುಡುಗ ಹೊಡೆಯಂಗಿಲ್ಲ. ಇಲ್ಲಿ ಆಕ್ಸಿಡೆಂಟ್ ಆಗಿರುವಂತ ಹುಡುಗನ ಕಡೆಯವರು ಎಲ್ಲರೂ ಒಂದು ಆಸ್ಪತ್ರೆಯೊಳಗ ಮೇನ್ ಡಾಕ್ಟರ್, ಸರ್ಜರಿ ಡಾಕ್ಟರ್ ಎಲ್ಲ ಗಲಾಟೆ ಮಾಡ್ತಾರೆ ಆಸ್ಪತ್ರೆಯೊಳಗ. ಡಾಕ್ಟರ್ಲಿ ಸಹಿತವಾಗಿ ಮನುಷ್ಯತ್ವ ಅದೇ, ನಾಗರಿಕತೆ ಅದೇ ಅಂತಕ್ಕಂಥದ್ದು ನಾವೆಲ್ಲ ಸೂಕ್ಷ್ಮವಾಗಿ ಗಹನವಾಗಿ ವಿಚಾರವನ್ನ ಮಾಡಬೇಕು. ಆದ್ರೆ ಮೇನ್ ಸರ್ಜರಿ ಡಾಕ್ಟರ್ ಇಲ್ಲ, ಆಸ್ಪತ್ರೆಗೆ ಬಂದ ಬಳಿಕ ಬಹಳಷ್ಟು ಗಲಾಟೆ ನಡೀತದೆ. ನರ್ಸ್ ಇರ್ತಾರೆ ಆಸ್ಪತ್ರೆಯೊಳಗ. ಹೇಳಿದ್ರು ಇವರನ್ನ ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಿ ಪ್ಲಾಸ್ಟಿಕ್ ಫೇಸ್ ಸರ್ಜರಿ ಆಗ್ಬೇಕಂತ ತಿಳ್ಕೊಂಡು ಅಡ್ಮಿಟ್ ತಗೋತಾಳೆ ನರ್ಸ್. ತಗೊಂಡಳು ಆಸ್ಪತ್ರೆ ಒಳಗೆ ಡಾಕ್ಟರ್ ಇಲ್ಲ. ಬೆಳಗ್ಗೆ 10, 11, 12 ಯಾವಾಗ ಹೊಡಿತು ಆಸ್ಪತ್ರೆಗೆ ಕಲ್ಲು ತೂರಾಟ. ನಾವು ಎಲ್ಲಿ ಹೋಗಿದ್ದೀವಿ ಬಂದ ಆಸ್ಪತ್ರೆಗೆ ಹೋಗಿದ್ದೀವಿ ಅಂದ ಬಳಿಕ ನಮ್ಮಲ್ಲಿ ಒಂದಿಷ್ಟು ತಾಳ್ಮೆ ಅಂತಕ್ಕಂಥದ್ದು ಇರ್ಬೇಕಲ್ಲ. ಆ ತಾಳ್ಮೆಯನ್ನ ಮೈಮೆರೆತು ಏನು ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ವಿಚಾರ ಇರಬೇಕು. ಆದ್ರೆ ಇಲ್ಲಿ ಮಗ ಆ ಆಕ್ಸಿಡೆಂಟ್ ಆಗಿರುವಂತ ಹುಡುಗನ ಕನಿಕರದ ಅವನ ಮೇಲಿರುವಂತ ಪ್ರೀತಿಯಿಂದಾಗಿ ಆಸ್ಪತ್ರೆಗೆ ಕಲ್ಲು ಹೊಡೆಯೋದಕ್ಕೆ ಮುಂದಾದ್ರು. ಇಲ್ಲಿ ಸಿಸ್ಟರ್ ಡಾಕ್ಟ್ರಿಗೆ ಫೋನ್ ಮಾಡ್ತಾಳೆ, ಆಗ ಬರ್ತೀನಿ ಈಗ ಬರ್ತೀನಿ ಅಂತ ಹೇಳಿ ಎಷ್ಟೊತ್ತಿಗೆ ಬರ್ತಾರೆ? 4 ಗಂಟೆಗೆ ಡಾಕ್ಟರ್ ಬರ್ತಾರೆ. ಎಷ್ಟು ಗಂಟೆಗೆ ರೀ? 4 ಗಂಟೆಗೆ ಡಾಕ್ಟರ್ ಬಂದ್ರು. ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿಗೆ ಥಿಯೇಟರ್ ರೆಡಿ ಆಗಿತ್ತು. ಆ ಥಿಯೇಟರ್ನೊಳಗೆ ಡಾಕ್ಟರ್ ಒಳಗಡೆ ಹೋಗಿ ಅವನಿಗೇನ್ ಮಾಡ್ತಾರೆ, ನೀಟಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಆ ಹುಡುಗನ್ನ ಬದುಕಿಸುತ್ತಾರೆ. ಜೀವ ಹೋಗುವಂತ ಪ್ರಸಂಗ ಇತ್ತು. ಆದ್ರೆ ಡಾಕ್ಟರ್ ಬಂದ ಬಳಿಕ ಪ್ಲಾಸ್ಟಿಕ್ ಫೇಸ್ ಸರ್ಜರಿ ಆಗ್ತದೆ. ಅವನು ಸಕ್ಸಸ್ ಆಯ್ತು, ಬಹಳ ಚಲೋ ಅಂತ ಹೇಳಿದ್ರು ಡಾಕ್ಟ್ರು. ಅವನು ಉಳಿಯುವಂತದ್ದು ಭೂಮಿ ಮೇಲೆ ಇನ್ನಾದ ಉಳಿಯುವಂತ ಪ್ರಸಂಗ ಇಲ್ಲ ಅಂತಂದ್ರೆ ಯಾವ ಡಾಕ್ಟರ್ ಬಂದ್ರು ಸಹಿತವಾಗಿ ಉಳಿಸ್ಲಿಕ್ಕಾಗೋದಿಲ್ಲ. ಇಲ್ಲಿ ಯಾವಾಗ ಫೇಸ್ ಪ್ಲಾಸ್ಟಿಕ್ ಸರ್ಜರಿ ಆಯ್ತು, ಅವನಿಗೆ ಆಪರೇಷನ್ ಸಕ್ಸಸ್ ಆಯ್ತು ಅಂತ ತಿಳ್ಕೊಂಡು ಹೇಳಿ ಆ ನರ್ಸ್ ಜೊತೆ ಒಂದಿಷ್ಟು ಮಾತುಗಳನ್ನ ಡಾಕ್ಟರ್ ಆಡ್ತಾರೆ. ಇಲ್ಲಿ ಪೇಷಂಟ್ ಕಡೆಯವರ ಜೊತೆ ಒಂದೂ ಮಾತಾಡೋದಿಲ್ಲ. ಸಿಸ್ಟರ್ ಏನ್ ಹೇಳ್ತಾರೆ, ಒಂದು ಲೆಟರ್ ನಂತೆ ಸೂಕ್ಷ್ಮವಾಗಿರುವಂತ ಮಾತನ್ನ ಹೇಳಿ ಇಲ್ಲಿ ಡಾಕ್ಟರ್ ಮತ್ತೆ ಮರಳಿ ಮನೆಗೆ ಹೋದ್ರು. ಯಾವಾಗ ಡಾಕ್ಟ್ರು ಮರಳಿ ಮನೆಗೆ ಹೋದ್ರು, ಇಲ್ಲಿ ಪೇಷಂಟಿನ ಕಡೆಯವರು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂತ ಹೇಳಿದ್ರೆ, ಈ ಡಾಕ್ಟರಿಗೆ ಮನುಷ್ಯತ್ವ ಇಲ್ಲ. ತನ್ನ ಮನೆಯೊಳಗ ತಮ್ಮ ಮಗನಿಗೆ ಇಂತಹ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಇಷ್ಟು ಬೇಗ ಯಾವುದೇ ರೀತಿಯ ಮಾತುಗಳನ್ನ ಹೇಳದೆ ಹಾಗೆ ಮನೆಯೊಳಗೆ ಉಳಿದುಕೊಂಡು ತಡಮಾಡಿ ಆಸ್ಪತ್ರೆಗೆ ಬಂದು ಆಪರೇಷನ್ ಆದ ಬಳಿಕ ಮತ್ತೆ ಆ ಮಾತುಗಳನ್ನಾಡದೆ ಮನೆಗೆ ಹೋಗ್ತಿದ್ರೇನು? ತಮ್ಮ ಕುಟುಂಬದಲ್ಲಿ ತಮ್ಮ ರಿಲೇಷನ್ ಒಳಗೆ ಏನಾದ್ರೂ ಆಗಿದ್ರೆ ಹಿಂಗ ಬಿಟ್ಟು ಹೋಗಿದ್ರೇನು ಡಾಕ್ಟ್ರು? ಹಣದ ಅಹಂಕಾರ ಅದ ಡಾಕ್ಟ್ರಲ್ಲಿ ಸಹಿತವಾಗಿ ಒಂದಿಷ್ಟು ಮನುಷ್ಯತ್ವ ಅಂತಕ್ಕಂಥದ್ದು ಇರ್ತದೆ. ಯಾವುದೇ ರೀತಿಯ ಮಾತುಗಳನ್ನ ವಿಚಾರವನ್ನ ಮಾಡದೆ ಮುಂದೆಲ್ಲಾ ರೀತಿಯಿಂದ ಮನ ಬಂದಂತ ಕೆಟ್ಟ ಕೆಟ್ಟ ಮಾತುಗಳನ್ನ ಡಾಕ್ಟರ್ ಎದುರಿಗೆ ಮಾತಾಡಿದ್ರೆ ಸಹಿತವಾಗಿ ಡಾಕ್ಟರ್ ಏನೂ ಅನ್ನಲಿಲ್ಲ. ಬಹಳ ತಿಳುವಳಿಕೆಯ ಡಾಕ್ಟರ್ ಇದ್ರು. ನರ್ಸ್ ಜೊತೆ ಒಂದಿಷ್ಟು ಮಾತುಗಳನ್ನ ಹಾಡಿ ಇವರ ಜೊತೆ ಯಾವುದೇ ಮಾತುಗಳನ್ನ ಆಡದೆ ಮುಂದೆ ಮನೆಗೆ ಹೋದ್ರು ವಿಶ್ರಾಂತಿಗಾಗಿ. ಇಲ್ಲಿ ಸಿಸ್ಟರ್ ಹೇಳ್ತಾರ, ಇಷ್ಟೆಲ್ಲ ಡಾಕ್ಟರ್ಗೆ ನಿಮ್ಮ ಮಗನಿಗೆ ಹಿಂಗಾಗಿದ್ರೆ ನೀವು ಬರ್ತಿದ್ರೋ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರಿ. ಆದ್ರೆ ಡಾಕ್ಟರಿಗೆ ಆದ ಸಮಸ್ಯೆ ನಿಮಗಾಗಿತ್ತು ಅಂದ್ರೆ ಇಲ್ಲಿ ಇವತ್ತು ಆಸ್ಪತ್ರೆ ಉಳಿಸ್ತಿರ್ಲಿಲ್ಲ ನೀವೆಲ್ಲ. ಡಾಕ್ಟ್ರು ಸ್ವಲ್ಪ ತಡವಾಗಿ ಬಂದಿದ್ದಕ್ಕಾಗಿ ಒಂದಿಷ್ಟು ಕಲ್ಲುಗಳನ್ನ ಗ್ಲಾಸಿಗೆ ಹೋಗೋದ್ರಿ. ಆದ್ರೆ ಡಾಕ್ಟರ್ ಮನೆಯೊಳಗೆ ಸಮಸ್ಯೆ ಏನು ನಡೆದದ ಗೊತ್ತದೇನು? ಡಾಕ್ಟರ ಮನೆಯೊಳಗೆ ಸಮಸ್ಯೆ ಏನು ನಡೆದದ ಗೊತ್ತದೇನು ನಿಮಗ? ನಿಮ್ಮ ಜೀವನದೊಳಗೆ ನಿಮ್ಮ ಮಗು
ಭಗವಂತ ಬದುಕುವಂತ ಆಶೀರ್ವಾದವನ್ನ ಕೊಟ್ಟಾನೆ, ನಿಮ್ಮ ಮಗ ಬದುಕಿದ. ಆದರೆ ಡಾಕ್ಟರ್ಗೆ ಇರೋ ಒಬ್ಬ ಮಗ ಇದ್ದ, ಡಾಕ್ಟರ್ಗೆ ಇರೋ ಒಬ್ಬನೇ ಮಗ ಇದ್ದ. ಆಕ್ಸಿಡೆಂಟ್ ಆಗ್ಯದ ಡಾಕ್ಟರ್ಗೆ, ಅವನ ವಂಶ ಕುಲವನ್ನ ಬೆಳಗುವಂತ ಒಬ್ಬ ಮಗ ಆಕ್ಸಿಡೆಂಟ್ ಆಗದ. ಮಗನನ್ನ ಬದುಕಿಸಿಕೊಳ್ಳುವುದಕ್ಕಾಗಿ ಮನೆಯೊಳಗೆ ಎಷ್ಟೆಲ್ಲ ಹಣ ಅದ ಕರೆ, ಇರೋ ಒಬ್ಬ ಮಗ ಆಕ್ಸಿಡೆಂಟಿನೊಳಗೆ ತೀರಿ ಹೋದ. ಆ ಮಗನ ಅಂತ್ಯ ಸಂಸ್ಕಾರ ಮನೆಯಲ್ಲಿ ನಡೆದಿತ್ತು. ಅದಕ್ಕೆ ಇಷ್ಟೋ ತನಕ ಮಾತನಾಡಲಿಲ್ಲ, ಅಷ್ಟು ದುಃಖವಿದ್ದರೂ ಸಹಿತವಾಗಿ ಮಗನನ್ನ ಅಂತ್ಯ ಸಂಸ್ಕಾರ ಮಾಡಿಕೊಂಡು ನಿಮ್ಮ ಮಗನಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿ ದೊಡ್ಡ ಗುಣದಿಂದ ಮನೆಗೆ ಹೋಗಿರುವಂತವರು ಡಾಕ್ಟ್ರು. ಆ ಡಾಕ್ಟರ್ ಬಗ್ಗೆ ಮಾತನಾಡುವಂತ ಯೋಗ್ಯತೆ ನಿಮಗಿಲ್ಲ ಅಂತ ಜೋರಾಗಿ ನರ್ಸ್ ಹೇಳ್ತಾಳೆ. ಯಾಕೆ ಹೇಳಬೇಕು ಈ ಮಾತು ಅಂತಂದ್ರೆ, ನಮ್ಮ ಜೀವನದೊಳಗ ಕಷ್ಟ ದುಃಖ ಬರಬೇಕಾಗಿತ್ತಂದ್ರೆ ಹಂಗೆ ಬಂತು, ಹಂಗೆ ಹೋಗ್ತದ. ಉಳಿಯುವಂತ ಯೋಗ ಇದ್ರೆ ಉಳಿತದ. ಉದಾಹರಣೆ ಅಪ್ಪು ಅಂತ ನಾವೆಲ್ಲ ಹೇಳ್ತೀವಿ. ಪುನೀತ್ ರಾಜ್ಕುಮಾರ್ ನೋಡಿರಲಿಲ್ಲ, ಅವನಿಗೆ ಬೇಕಾದ್ದು ಎಲ್ಲರ ಡಾಕ್ಟರ್ಗಳು ಬೇಕಾದ್ದು ಆಪರೇಷನ್ ಫ್ರೀ ಮಾಡುತ್ತಿದ್ರಿಲ್ಲ, ಅಪ್ಪುಗೆ ಮಾಡುತ್ತಿದ್ರು. ಆದ್ರೆ ಅವನು ಉಳಿಯುವಂತದಿಲ್ಲ. ಭೂಮಿಯ ಋಣ ಅನ್ನದ ಋಣ ಮುಖದ ಬಳಿಕ ಒಂದರಗಳಿಗೆ ಭೂಮಿಯ ಮೇಲೆ ಯಾವ ಮನುಷ್ಯನ ಬದುಕಲಾರ. ಹಂಗ ಈ ಮನುಷ್ಯ ಬದುಕುವಂತದ್ದಿತ್ತು. ಇಲ್ಲಿ ಸಂಸಾರ ಅನ್ನುವಂತ ಸರದಿ ಎಲ್ಲರಿಗೆ ಬೇಡ ಆಗ್ಯದ. ಇನ್ನು ವೈರಾಗ್ಯತ್ವವನ್ನು ತಾಳುವುದಕ್ಕಾಗಿ ಅಯ್ಯಪ್ಪ ತಾತನವರು ಯಾವಾಗ ಇಂತಹ ವೈರಾಗ್ಯವನ್ನ ತಾಳುವುದಕ್ಕಾಗಿ ಸಂಸಾರದ ಚಿಂತೆಯನ್ನ ಬಿಟ್ಟು ಸಂಸಾರದೊಳಗೆ ಇನ್ನಿಷ್ಟು ದಿನಗಳ ಕಾಲ ಪರ್ಯಂತರವಾಗಿ ಸುಖವನ್ನ ಪಡೆದಿರುವೆ, ಇನ್ನ ರಾಜಯೋಗದ ಕಡೆಗೆ ಸ್ವಲ್ಪ ಒಲವು ಅನ್ನುವಂತ ಮಾತಾಡ್ತಾರೆ. ಯಾರು? ಅಯ್ಯಪ್ಪ ತಾತನವರು. ಹಂಗ ಬಳಗಾನೂರಿನ ಮರಿ ಶಿವಯೋಗಿಗಳು ಮಹಾಸ್ವಾಮಿಗಳು ನಿನ್ನೆ ಇದನ್ನ ಶರಭಯ್ಯ ತಾತನವರು ಹೇಳಿದ್ರು. ಶರಭಾರ್ಯ ಕವಿಗಳು ಬಹಳ ಚಂದ ಹೇಳಿದ್ರು. ಆ ಶರಭಾರ್ಯ ಕವಿಗಳವರು ಹೇಳಿದ ಪ್ರಕಾರವಾಗಿ ಬಳಗಾನೂರಿನ ಮರಿ ಶಿವಯೋಗಿಗಳವರ ಬಳಿಯಲ್ಲಿ ಹೋಗ್ತಾರೆ. ಏತಕ್ಕಾಗಿ ಹೋಗ್ತಾರೆ ಅಂತಂದ್ರೆ, ದೇವಿ ಪುರಾಣವನ್ನ 18 ಅಧ್ಯಾಯಗಳನ್ನ ಬರೆದಿರ್ತಕ್ಕಂಥವರು ಚಿದಾನಂದ ಅವಧೂತರು ಒಂದು ಕಡೆಯಾದರೆ, ದೇವಿಯನ್ನೇ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವಂತ ಬಳಗಾನೂರಿನ ಮರಿ ಶಿವಯೋಗಿಗಳು ಎರಡನೆಯ ಚಿದಾನಂದ ಅವಧೂತರು ಅಂತ ತಿಳ್ಕೊಂಡು ಮನವರಿಕೆಯಾಗಿತ್ತು. ಈ ಚಿದಾನಂದ ಅವಧೂತರನ್ನ ಮರಿ ಶಿವಯೋಗಿಗಳವರನ್ನ ಭೇಟಿಯಾಗಬೇಕಂತ ತಿಳ್ಕೊಂಡು ಬಳಗಾನವರಿಗೆ ಹೋಗ್ತಾರೆ. ಹೆಂಗ್ ನೋಡ್ರಿ, ಸಂಸಾರದಲ್ಲಿದ್ದುಕೊಂಡು ಇಲ್ಲಿ ಸಂಸಾರವನ್ನ ದಾಟುತ್ತಾ ಪರಮಾತ್ಮನ ಎಡೆಗೆ ಪಯಣ. ನಾವು ಸಂಸಾರ ಜೀವನ ಮಾಡ್ತೀವಿ. ಸಂಸಾರ ಹೆಂಗಿರ್ಬೇಕಂತಂದ್ರೆ ಬಂಧುಗಳ ಒಂದಿಷ್ಟು ನೆನಪು ಮಾಡ್ತೀನಿ ನಿಮಗೆ. ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಿದ್ರು, ನೆನಪದನ್ರಿ? ಎಲ್ರೂ ಆಟ ಆಡಿರ್ತೀವಿ. ಅದೆಷ್ಟು ಚಂದ ಹಾಸ್ಯಾಸ್ಪದವಂತ ಕಾಣಬಹುದು, ಅದ್ರೊಳಗೆ ಒಂದು ಅರ್ಥ ಅದ. 8 ವರ್ಷ 7 ವರ್ಷ 6 ವರ್ಷದ ಮಕ್ಕಳು ಆಟ ಆಡ್ತಿದ್ರು. ಬಂಡಿಗಳು ನೋಡ್ತೀರಿ, ಈ ಊರ ಇನ್ನು ಬಂಡಿಗಳು ಕಾಣೋದು ಬಹಳ ಕಷ್ಟ ಅದ. ಈಗೆಲ್ಲ ಬಂಡಿ ಇಲ್ಲ, ನಿಮ್ಮೂರಾಗೆಲ್ಲ ಟ್ಯಾಕ್ಟ್ರಿ ಅದಾವಿ. ಟ್ಯಾಕ್ಟ್ರಿ ಎಷ್ಟದವ್ರಿ ಇಲ್ಲಿ? ಒಂದು 75 ಟ್ಯಾಕ್ಟ್ರಿ ಇರ್ಬೇಕಂತ ನನಗನ್ಸಕತ್ತದ. ಇಲ್ಲಿ ಇದಾವಲ್ಲ, ಮನೆಗೊಂದು ಟ್ಯಾಕ್ಟ್ರಿ ಆಗಿದ್ದಾವೆ ಬೈಕ್ ಆದಂಗ. ಇನ್ನು ಸಣ್ಣ ಸಣ್ಣ ಹುಡುಗರಿದ್ದಾಗ ಏನ್ ಮಾಡ್ತಿದ್ರೆ ಅಂತ ಸಹಜವಾದ ಮಾತು ಹೇಳ್ತೀನಿ. ಸಂಸಾರದೊಳಗೆ ಹೆಂಗಿರ್ತದಂದ್ರೆ, ಒಂದು 5 ಹುಡುಗರು ಅನ್ಕೊಡ್ರಿ. ಒಂದು 3 ಹುಡುಗರು ಗಂಡು ಹುಡುಗರು, 2 ಹೆಣ್ಣು ಹುಡುಗರು. ಈ 2 ಹೆಣ್ಣು ಹುಡುಗರು ಗಂಡು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಸಣ್ಣ ಸಣ್ಣ ಹುಡುಗರು ಇರುವಂತ ಸಂದರ್ಭದಲ್ಲಿ ಬಂಡಿ ಕೆಳಗೆ ಆಟ ಆಡ್ತಾರೆ. ನಾನು ಹೆಂಡತಿ ಹಾಕೇನಿ, ನೀ ಗಂಡ ಆಗು. ನಾನು ಹೆಂಡತಿ ಹಾಕೇನಿ, ನೀನ್ ಗಂಡ ಆಗು. ಬಹಳ ಅರ್ಥದ ಕೇಳಿದ್ರೊಳಗೆ. ಸಣ್ಣ ಸಣ್ಣ ಮಕ್ಕಳು ಏನು ತಿಳಿಯದೆ ಇರುವಂತ ಸಂದರ್ಭದಲ್ಲಿ ಆಟ ಅದು ನಿಜ ಅದ. ನಾನು ಹೆಂಡತಿ ಹಾಕೀನಿ, ನೀನ್ ಗಂಡ ಆಗು. ಈ ಒಂದು ಹುಡುಗ, ಇನ್ನೊಂದು ಹುಡುಗ ಉಳಿತಿರ್ತಲ್ಲ, ಅವ ನಮ್ಮ ಮಗ. ನೀನು ಹೊಲಕ್ಕೆ ಹೋಗು, ನಾನು ರೊಟ್ಟಿ ಬಡಿತೀನಿ ಅಂತ ಏನ್ ಮಾಡ್ತದ, ಒಂದು ಎಲಿ ತಗೊಂತದ ಸಣ್ಣ ಹುಡುಗಿ. ಎಲಿ ತಗೊಂಡು ಏನ್ ಮಾಡ್ತದ, ಕಲ್ಲು ತಗೊಂಡು ನಿಂಗೆ ಕುಟ್ಟುತ್ತದ. ನನಗೆ ಕಲ್ಲು ತಗೊಂಡು ಕುಟ್ಟಿದಂಗೆ ಮಾಡ್ತದ. ಒಂದು ಕಲ್ಲು ಇಟ್ಟಿರ್ತದ, ಆ ಕಲ್ಲಿನ ಮೇಲೆ ಹಿಂಗ ಆಗ್ತದ. ರೊಟ್ಟಿ ಬನೈತೆ ಅಂತ ತಿಳ್ಕೊಂಡು ತೆಗಿತದ. ಹಿಂಗ ಒಂದು 10 ರೊಟ್ಟಿ ಮಾಡ್ದಂಗೆ ಮಾಡ್ತದ. ಎಲಿ ಇಟ್ಕೊಂಡದು 10 ರೊಟ್ಟಿ ಆದಂಗ ಆಯ್ತು. ಎಲ್ಲಿ ತೆಗಿತ್ರಿ, ಎಲ್ಲಿ ತೆಗಿತು, ಎಲ್ಲಾ ರೆಡಿ ಆಯ್ತು. ಸಣ್ಣ ಹುಡುಗ ಒಂದು ಊಟ ಮಾಡ್ತು. ಮಗ ಆ ಸಣ್ಣ ಹುಡುಗ ಊಟ ಮಾಡಿಸ್ತ್ರಿ. ಇಲ್ಲಿ ಗಂಡ ಹೊರಕ್ ಹೋದಂಗ್ ಮಾಡ್ತಾನೆ. ನೀವು ಏನ್ ಮಾಡ್ತಾನೆ, ಗಂಡ ಆಗಿದ್ದಲ್ಲಿ ಹುಡುಗ ಅವ ಏನ್ ಮಾಡ್ತಾನ, ಹೆಗಲ ಮೇಲೆ ಒಂದು ನೇಗಿಲು ಹೊತ್ಕೊಂಡು ಬಂದಂಗ ಬಂದು ಏನಂತಾನ ನೋಡ್ರಿ, ಇಲ್ಲಿ ಕೆಳಗಿಳಿಸ್ತಾನ. ರೀ ದಣವಾತನ್ರಿ, ಮುಖ ತೊಳಿಸ್ತದ ಹುಡುಗಿ. ಸಣ್ಣ ಹುಡುಗಿ ಅದು ಮುಖ ತೊಳಿಸ್ತದ. ಮುಖ ತೊಳೆದ ಬಳಕರಿ ನೀವು ಬಂದಿರಿ, ಬಿಸಿ ರೊಟ್ಟಿ ಮಾಡೀನಿ, ಬಿಸಿ ರೊಟ್ಟಿ ಊಟ ಮಾಡತ್ತು. ರೊಟ್ಟಿ ಮಾಡ್ತಾರ, ಸಣ್ಣ ಸಣ್ಣ ಕಾಳು ಇರ್ತದ ನೋಡ್ರಿ. ಆ ಕಾಳನ್ನ ಏನ್ ಮಾಡ್ತದ, ಪಲ್ಯ ಮಾಡಿದಂಗೆ ಮಾಡಿರ್ತದ. ಇದು ಪಲ್ಯ ರೀ, ಬೆಂಡೆಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಚೌಳೆಕಾಯಿ ಪಲ್ಯ, ಇದೆಲ್ಲ ಸೇರಿ 3 ತರ ಪಲ್ಯ ಹಚ್ತದ.
3 ತರ ಪಲ್ಯ ಹಚ್ಚಿ 3 ರೊಟ್ಟಿ ಸಣ್ಣ ಎಲಿ ಆಕಾರ ಇರ್ತದಲ್ಲ ಎಲಿಯನ್ನ ಬಡಿಸ್ತದೆ. ರೀ ನಿನಗೋಸ್ಕರ ಬಿಸಿ ರೊಟ್ಟಿ ಮಾಡಿ ನೀವು ಊಟ ಮಾಡ್ರಿ ಅಂತದ ಹುಡುಗಿಯ ಸಣ್ಣದು. ಆಯ್ತಂತ ಇವ್ ಏನ್ ಮಾಡ್ತಾನ, ಬಾಯಾಗ ಇಟ್ಕೊಂಡು ತಿಂದಂಗ್ ಮಾಡಿ ಹೋಗಿತಾನ. ಅಂದ್ರ ಹೋಗದಂಗ್ ಮಾಡ್ತಾನ. ಯಾವಾಗ 1 ತಾಸು 2 ತಾಸು ಸಾಕತ್ ನೋಡ್ರಿ ಆಟ ಬಲು ಚಂದ ನಡೆದಿರ್ತದ. ಯಾವಾಗ ಆಟ ಬೇಸರ ಆಯ್ತು, ಆಟ ಗೊಟ್ಟ ಜೈ ಮನೆಗೆ ಹೋಗ ನಡಿ ಅಂತ ಓಡಿತ ಮನೆಗೆ ಹೋಗ್ತಾವ. ಸಂಸಾರದ ಹಿಂಗ ಮೈಗೆಲ್ಲ ಹಚ್ಕೊಂಡು ಜೀವನ ಮಾಡುವುದಲ್ಲ. ಚಿಕ್ಕ ಮಕ್ಕಳು ಹೆಂಗ ಬದುಕು ಕಟ್ಟಿಕೊಂಡ್ರು, ಹೆಂಡ್ರು ಮಕ್ಕಳು ಮರಿ ಎಲ್ಲ ಆದ ಬಳಿಕ ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ಬಳಿಕ ಇನ್ನು ನಮ್ಮ ಸಂಸಾರದೊಳಗೆ ಯಾವುದೇ ರೀತಿಯ ಜವಾಬ್ದಾರಿಗಳಿಲ್ಲದ ಬಳಿಕ ನಾವು ಭಗವಂತನ ಧ್ಯಾನವನ್ನು ಯಾವಾಗ ಮಾಡ್ತೀವಿ, ಮುಕ್ತಿಯ ಪಥಗಳಿಗೆ ಸಾಕ್ತೀವಿ. ಅಲ್ಲಿ ತನಕ ಮುಕ್ತಿಯ ಪಥ ನಮಗೆ ಕಾಣೋದಿಲ್ಲ. ನಮ್ದು ಸಣ್ಣ ಮಕ್ಕಳಿದ್ದಂಗಿಲ್ಲ. ಮಕ್ಕಳಾಗಿಲ್ಲ ಅಂದ್ರ ಮಕ್ಕಳಾಗ್ಲಂತೆ ದೇವ್ರನ್ನ ಬಿಡ್ತೀವಿ. ಮತ್ತ ಮಕ್ಕಳಾದ ಬಳಿಕ ಮರಿಮ ಮಕ್ಕಳಾಗ್ಲಂತೀವಿ. ಆ ಮರಿಮ ಮಕ್ಕಳಾಗ್ಲಂತ ತಿಳ್ಕೊಂಡು ಅವಕ್ಕೂ ಒಂದಿಷ್ಟು ಆಸ್ತಿ ಮಾಡೋಣಂತೀವಿ. ಆಸ್ತಿ ಮಾಡಿದ ಬಳಿಕ ಇವಕ್ಕೂ ಒಂದಿಷ್ಟು ನೌಕರಿ ಸಿಗ್ಲಂತೀವಿ. ಎಂಟ ಪಡ್ದ ನೋಡ್ರಿ ಅಮ್ಮ ನಮಗ. ಇದು ಮಕ್ಕಳಿಂದ ಮಕ್ಕಳು ಮೊಮ್ಮಕ್ಕಳು ಮರಿಮ ಮಕ್ಕಳು ಗಿರಿಮ ಮಕ್ಕಳು ಕೂಡಿಡಬೇಕು ಅನ್ನೋದೇ ಕಾಲ ಕಳಿತೀವಿ. ಇಟ್ಟು ಬಿಡೋಣ, ದೇವರ ನಾಮ ಸ್ಮರಣೆ ಮಾಡೋಣ ಅನ್ನುವಂಥದ್ದು ಇಲ್ಲ. ಹಿಂಗ ಯಾವಾಗ ಈ ಸಂಸಾರದೊಳಗೆ ಎಷ್ಟು ಜನ ಇರ್ತಾರೆ ಏನದ, ಇನ್ನ ಬೆಳಗಾನೂರಿಗೆ ಹೋಗಿ ಆ ಮರಿಸ್ವಾಮಿಗಳವರ ಕಡೆಯಿಂದ ಇನ್ನ ಇಷ್ಟು ಜೀವನ ಕಾಲ ಸಂಸಾರ ಜೀವನ ಕಾಲವನ್ನ ಕಳೆದ್ವಿ. ಇನ್ನ ಮುಕ್ತಿಯ ಪಥದೆಡೆಗೆ ಸಾಗುವುದಕ್ಕಾಗಿ ಮಾರ್ಗಗಳು ಕೇಳಿದಾಗ ಇಲ್ಲಿ ಹೇಳ್ತಾರೆ, ಇವರು ಎಷ್ಟು ಚಂದ ಹೇಳ್ತಾರೆ ಬೆಳಗಾನೂರಿನ ಮರಿಶಿವ ಯೋಗಿಗಳು. ಈ ದೇಹದ ಮೇಲಿರುವಂತ ಪ್ರೇಮವನ್ನ ಬಿಡಬೇಕು, ಏಕಾಗ್ರದ ಸ್ಥಿತಿಯೊಳಗೆ ಇರಬೇಕು. ಈ ನಮ್ಮ ದೇಹದೊಳಗೆ 7 ಚಕ್ರಗಳಿದ್ದಾವೆ. ಯೋಗಕ್ಕೆ ಧ್ಯಾನಾರೂಢರಾಗಿ ಕುಳಿತುಕೊಂಡ್ರೆ ಈ ದೇಹದೊಳಗೆ 7 ಚಕ್ರಗಳನ್ನ ನಿಲ್ಲಿಸಬೇಕು, 7 ಚಕ್ರಗಳನ್ನ ಭೇದಿಸಬೇಕು. ನಾವ್ ಎಲ್ಲಿರಿ 1 ಚಕ್ರ ಬೆಳಗ್ಗೆ ವಾಕ್ ಹೋಗ್ರಂದ್ರೆ ವಾಕಿಂಗ್ ಹೋಗಂಗಿಲ್ಲ. ಈ 7 ಚಕ್ರಗಳನ್ನ ನಿಲ್ಲಿಸಬೇಕಾದರೆ ಇದು ಸಾಮಾನ್ಯವಾಗಿ ಬರತಕ್ಕಂಥದ್ದೆಲ್ಲ. ಯೋಗವನ್ನ ಆನಂದವಾಗಿ ಗುರುಗಳು ಹೇಳಿದ ಪ್ರಕಾರವಾಗಿ ಇಲ್ಲಿ ಕಲಿತುಕೊಳ್ಳುತ್ತಾರೆ. ಯಾರು? ಮರಿಶಿವ ಯೋಗಿಗಳು ಹೇಳಿದ ಪ್ರಕಾರವಾಗಿ ಅಯ್ಯಪ್ಪ ತಾತನವರು ಕಲಿತುಕೊಳ್ಳುತ್ತಾರೆ. ಎಲ್ಲಾ ರೀತಿಯಿಂದ ರಾಜ ಯೋಗದ ಬಗ್ಗೆ ಯೋಗವನ್ನೆಲ್ಲವನ್ನ ತಿಳಿದುಕೊಂಡ ಬಳಿಕ ಇನ್ನ ಮತ್ತ ಮರಳಿ ಊರಿಗೆ ಬರೋಣ ಅನ್ನುವಂತ ವಿಚಾರವನ್ನ ಮಾಡುತ್ತಾರೆ. ಬರುವಂತ ಸಂದರ್ಭದೊಳಗ ಇಲ್ಲಿ ಏನಾಗ್ತದೆ ಅಂದ್ರೆ ಊರೊಳಗೆ ಬರುತ್ತಾನೆ ಅಯ್ಯಪ್ಪ ತಾತನವರು. ಯಾವಾಗ ಊರೊಳಗ ಬಂದ ಬಳಿಕ ಇಡೀ ಊರಾಗಿನ ಜನ ಅವರ ದೇಹವನ್ನ ಪರೀಕ್ಷೆ ಮಾಡುತ್ತಾರೆ. ಹಿಂದಿನ ದೇಹಕ್ಕೂ ಈಗಿರುವಂತ ದೇಹಕ್ಕೂ ಬಹಳ ವ್ಯತ್ಯಾಸದ. ಮರಳಿ ಎದ್ದಲೆ ದೊಡ್ಡಗೆ ಬಂದಿರುವಂತ ಸಂದರ್ಭದೊಳಗ ಪರೀಕ್ಷೆ ಎಂಥ ಪರೀಕ್ಷೆ ಅಂತಂದ್ರೆ ಬಿಳಿದಾಗಿರುವಂತ ಗಡ್ಡಗಳನ್ನ ಮೊಣಕಾಲವರೆಗೆ ದೋತರವನ್ನ ಹುಟ್ಟುಕೊಂಡು ಕೈಯೊಳಗ ಏಕನಾದ ತಂಬೂರಿಯನ್ನ ಹಿಡಿದುಕೊಂಡು ಸರ್ಪಭೂಷಣರ ತತ್ವ ಪದಗಳನ್ನ ಹಾಡುತ್ತ ದೇವರ ನಾಮಗಳನ್ನ ಭಜನಾ ಪದಗಳನ್ನ ಹಾಡುತ್ತಾ ಕಾಲವನ್ನ ಕಳೆಯುತ್ತ ಇಲ್ಲಿ ಅಯ್ಯಪ್ಪ ತಾತನವರು ಯಾವಾಗ ಹೊರಟರು ಇಡೀ ಊರಾಗ ಎದ್ದಲ ದೊಡ್ಡಿಯೊಳಗಿರುವಂತ ಜನರು ಇನ್ನೊಂದು ಬಿರುದನ್ನ ಕೊಡ್ತಾರೆ. ಏನಂತ ಬಿರುದು? ಅವಧೂತರ ಆಗಿದ್ದಾನೆ. ಅವಧೂತ ಪರಂಪರೆಯನ್ನ ಈ ಮನೆಯ ಸ್ಥಿತಿಗತಿಗಳನ್ನ ಮರೆತು ಅವಧೂತ ಅಂತ ಮತ್ತೆ ಕರೆಯಕತ್ತಿದ್ರು. ಸಾಮಾನ್ಯವಾದ ಮನುಷ್ಯರಲ್ಲ, ಅವಧೂತ ಅಯ್ಯಪ್ಪ ತಾತ. ಇಷ್ಟು ದಿನಗಳ ಕಾಲ ಅಯ್ಯಪ್ಪ ತಾತ ಯಾವಾಗ ಇಲ್ಲಿ ರಾಜಯೋಗದ ಬಗ್ಗೆ ತಿಳ್ಕೊಂಡು ಇನ್ನೇನು ಸಂಸಾರವನ್ನ ತೊರೆಯಬೇಕನ್ನುವಂತ ವಿಚಾರಧಾರೆಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಊರಾಗಿನ ಜನ ಹೇಳ್ತಿದ್ರು, ಯಾವುದೇ ಮಕ್ಕಳ ಬಗ್ಗೆ ಆಸೆ ಇಲ್ಲ, ಯಾವ ಮನೆ ಆಸ್ತಿಗಳ ಬಗ್ಗೆ ಆಸೆ ಇಲ್ಲ, ಆಕಾಂಕ್ಷೆಗಳನ್ನೆಲ್ಲ ತೊರೆದು ಬಿಟ್ಟಿದ್ದಾನೆ ಅವಧೂತ ಅಯ್ಯಪ್ಪ ತಾತ. ಯಾವಾಗ ಇಂಥ ವಿಷಯ ನರಸಮ್ಮನಿಗೆ ತಿಳಿತು, ನಮ್ಮ ಮನೆಯೊಳಗ ಕೈಯೊಳಗ ಸಿಗೋದಿಲ್ಲ, ನಮ್ಮ ಕೈಯೊಳಗ ಯಾವಾಗ ಸಿಗೋದಿಲ್ಲ ಅಂತ ತಿಳ್ಕೊಂಡು ನರಸಮ್ಮ 2 ಗಂಡು ಮಕ್ಕಳ ಮದುವೆಯನ್ನ ತಾನೇ ಮಾಡುತ್ತಾಳೆ. ನರಸಮ್ಮ 2 ಗಂಡು ಮಕ್ಕಳ ಮದುವೆಯನ್ನ ತಾನೇ ಮಾಡಿದಳು. ಮದುವೆ ಆದ ಬಳಿಕ ಇಲ್ಲಿ ಮತ್ತೆ ಏನ್ ನಡುತ್ತದೆ, ಇಲ್ಲಿ ಅನರ್ಘ್ಯವಾಗಿರುವಂತ ಪವಾಡಗಳನ್ನ ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಮಾಡುತ್ತಾ ಹೊರಟರು. ಹೀಗಿರುವಂತ ಸಂದರ್ಭದೊಳಗ ಬೆಳಗಾನೂರಿನ ಹತ್ತಿರದಲ್ಲಿರ್ತಕ್ಕಂಥ ಇಲ್ಲಿ ಯಾವ ಊರಂದ್ರ ಬೆಳ್ಳಿಗನೂರು ಅನ್ನುವಂತ ಊರು ನೋಡಿರಲ್ಲ, ಬೆಳ್ಳಿಗನೂರು. ಆ ಊರೊಳಗ ವಿಶ್ವಕರ್ಮದ ಬಡಿಗಾರ ಮನೆತನದ ಬಡವನಾಗಿರುವಂತ
ಆದಪ್ಪ ಅಂತಕ್ಕಂಥವ್ರು. ಆದಪ್ಪ ವಿಶ್ವಕರ್ಮದವರು ಆದಪ್ಪನವರು ಅವರು ಅಕ್ಕಸಾಲಿಗ ವೃತ್ತಿಯನ್ನ ಮಾಡುತ್ತಿದ್ರು. ಆ ಅಕ್ಕಸಾಲಿಗ ವೃತ್ತಿಯನ್ನ ಮಾಡುತ್ತಿದ್ರು ಕರೆ ತಮ್ಮ ಕುಟುಂಬ ದೊಡ್ಡದಾಗದೆ ಕುಟುಂಬವನ್ನ ಸಾಗಿಸಲಿಕ್ಕೆ ಆದಪ್ಪನವರ ಕಡೆಯಿಂದ ಆಗುತ್ತಿಲ್ಲ. ಕೆಲಸಗಳು ಕಡಿಮೆ ಇದ್ದಾವೆ, ಕುಟುಂಬವನ್ನ ನಿಭಾಯಿಸೋದು ಬಹಳ ಕಷ್ಟ ಆಗಿದೆ. ಒಂದು ಕುಟುಂಬಕ್ಕೆ ದುಡಿಮೆ ಇಲ್ಲ ಅಂದ್ರೆ ಒಂದು ಕುಟುಂಬವನ್ನ ಬದುಕಿಸುವುದು ಬಹಳ ಕಷ್ಟ. ಯಾವಾಗ ಕಷ್ಟ ಅನಿಸ್ತು, ಇಲ್ಲಿ ಅಯ್ಯಪ್ಪ ತಾತನವರ ವಿಚಾರವನ್ನ ಕೇಳಿರುವಂತ ಬೆಳ್ಳಿಗನೂರು ಆದಪ್ಪನವರು ಏನ್ ಮಾಡ್ತಾರೆ, ಅಯ್ಯಪ್ಪ ತಾತನವರ ಬಳಿ ಬರುತ್ತಾರೆ. ಯಾವಾಗ ಅಯ್ಯಪ್ಪ ತಾತನವರ ಬಳಿ ಬಂದ ಬಳಿಕ, ಯಪ್ಪ ಬೆಳ್ಳಿಗನೂರೊಳಗ ಅಕ್ಕಸಾಲಿಗ ವೃತ್ತಿಯನ್ನ ಮಾಡುತ್ತೇನೆ, ಈ ಒಂದು ಅಕ್ಕಸಾಲಿಗ ವೃತ್ತಿಯಿಂದ ಮನೆಯೊಳಗ ಇಲ್ಲಿ ಆದ್ರೂ ಒಂದು ಕುಟುಂಬವನ್ನ ನಡೆಸಲಿಕ್ಕೆ ಆಗುತ್ತಿಲ್ಲ, ಬಹಳ ಕಷ್ಟ ಅನಿಸದೆ. ಯಾವಾಗ ಕಷ್ಟ ಅನಿಸಿತ್ತು, ಅಯ್ಯಪ್ಪ ತಾತನವರು ಏನ್ ಮಾಡ್ತಾರೆ, ತಮ್ಮ ಅಲ್ಲಿರುವಂತ ಒಂದು ಮರ ಜೋಳವನ್ನ ತೆಗೆದುಕೊಂಡು ಬಂತು. ಒಂದು ಮರ ಜೋಳವನ್ನ ತೆಗೆದುಕೊಂಡು ಬಂದು ಆದಪ್ಪನವರೇ, ಇನ್ನು ಮುಂದ ಈ ಜೋಳವನ್ನ ತೆಗೆದುಕೊಂಡು ಇನ್ನು ಬೆಳ್ಳಿಗನೂರೊಳಗ ನಿನ್ನ ವಾಸವಲ್ಲ, ನಿನ್ನ ವಾಸ ಎಲ್ಲಿ ಅಂತ ತಿಳ್ಕೊಂಡ್ರೆ ಮಸ್ಕಿ ಹತ್ರ ಅಸುಂಕಲ್ ಅನ್ನುವಂತ ಗ್ರಾಮ ಬರ್ತದೆ. ಆ ಅಸುಂಕಲ್ ಗ್ರಾಮಕ್ಕೆ ಹೋಗಿ ನೀನು ನಿನ್ನ ಕಾಯಕವನ್ನ ಮಾಡು. ನೀನು ಆ ಊರೊಳಗೆ ಉಳಿದುಕೊಂಡ್ರೆ ಇನ್ನು ಮುಂದೆ ಸದಾವ ಕಾಲವಾಗಿ ಬಡತನ ಬರುವುದಿಲ್ಲ, ನಿನಗೆ ಸುಖ ಆಗ್ತದೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರೆ ಇಂದಿಗೂ ಸಹಿತವಾಗಿ ಸುಖವಾಗಿ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಇದು ಮಹತ್ತಮನ ಆಶೀರ್ವಾದ. ಅವರು ಸಹಿತವಾಗಿ ಸದಾವ ಕಾಲವಾಗಿ ಆದಪ್ಪನವರು ಇಂದು ಅವಧೂತ ಅಯ್ಯಪ್ಪ ತಾತನವರ ಕರ್ತೃಗದ್ದಿಗೆ ಸದಾವ ಕಾಲವಾಗಿ ಸೇವೆಯನ್ನ ಮಾಡುತ್ತಾ ಇಲ್ಲಿ ಬದುಕನ್ನ ಕಟ್ಟಿಕೊಳ್ಳುತ್ತಾ ಹೊರಟಿದ್ದಾರೆ. ಹಿಂಗ ಅನಂತ ಲೀಲೆಗಳನ್ನ ಅವಧೂತ ಅಯ್ಯಪ್ಪ ತಾತನವರು ಮಾಡುತ್ತಾ ಹೊರಟಿದ್ದಾರೆ. ಹೋಗುವಂತ ಸಂದರ್ಭದೊಳಗ ಇಲ್ಲಿ ಮುಂದ ಒಂದು ದಿವಸ ದಾರಿಯಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಹೊರಟಿದ್ದಾರೆ. ಹೋಗುವಂತಹ ಸಂದರ್ಭದೊಳಗ ನೌಸಿಯರ ಹುಲಿಗೆಯ ಅಂತ ಬರ್ತಾರ. ನೌಸಿಯರ ಹುಲಿಗೆಯ್ಯನವರ ಮನೆಯ ಮುಂದೆ, ನೌಸಿಯರ ಹುಲಿಗೆಯ್ಯನವರ ಮನೆಯ ಮುಂದೆ ಒಂದು ಹೋರಿಯನ್ನ ಕಟ್ಟಿರುತ್ತಾರೆ. ಒಂದು ಹೋರಿಯನ್ನ ಕಟ್ಟಿರುವಂತಹ ಸಂದರ್ಭದೊಳಗ ಇಲ್ಲಿ ಆ ನೌಸಿಯರ ಮನೆಯೊಳಗ ಶಿವಪ್ಪ ಅಂತ ತಿಳ್ಕೊಂಡು ಕೆಲಸ ಮಾಡುವಂತ ಶಿವಪ್ಪ ಕೆಲಸಗಾರ. ಆ ಶಿವಪ್ಪನನ್ನ ಕರೆದು ಅವಧೂತ ಅಯ್ಯಪ್ಪ ತಾತನವರು ಅಲ್ಲೇ ಆ ಹೋರಿ ಮುಂದೆ ನಿಂತಿರುತ್ತಾರೆ. ನಿಂತುಕೊಂಡಿರುವಂತ ಸಂದರ್ಭದೊಳಗ ನೌಸಿಯರ ಮನೆತನದ ಕೆಲಸಗಾರನಾಗಿರುವಂತ ಶಿವಪ್ಪನನ್ನ ಕರೆದು ಹೇಳ್ತಾರೆ, ಶಿವಪ್ಪ, ಈ ಮನೆಯ ಮಾಲಕ ಈ ಹೋರಿಯನ್ನ ಸ್ವಲ್ಪ ದಿನಗಳಲ್ಲಿ ಮಾರಾಟ ಮಾಡುತ್ತಾನೆ. ಈ ಹೋರಿಯನ್ನ ಸ್ವಲ್ಪ ದಿನಗಳಲ್ಲಿ ಮಾರಾಟವನ್ನ ಮಾಡುತ್ತಾನೆ. ಆದ್ರ ನಿಮ್ಮ ಮಾಲಕನಿಗೆ ಹೋಗಿ ಹೇಳು, ನಿಮ್ಮ ಮಾಲಕನಿಗೆ ಹೋಗಿ ಹೇಳು, ಈ ಹೋರಿಯನ್ನ ತೆಗೆದುಕೊಂಡ್ರೆ ಒಂದು ಮನೆತನಕ್ಕೆ ಒಳ್ಳೆಯದು ಅಂತ ಶಿವಪ್ಪಗೆ ಯಾವಾಗ ಹೇಳಿದ, ಇದೇ ಮಾತನ್ನ ನೌಸಿಯರ ಹುಲಿಗೆಯ್ಯನಿಗೆ ಈ ಶಿವಪ್ಪ ಹೋಗಿ ಹೇಳ್ತಾನೆ, ಯಪ್ಪ, ಅವಧೂತ ಅಯ್ಯಪ್ಪ ತಾತನವರ ವಾಣಿಯಾಗಿದೆ. ನಮ್ಮ ಮನೆ ಮುಂದೆ ಒಂದು ಹೋರಿ ಕಟ್ಟಿರ್ತಾರಲ್ಲ, ಬಾಜು ಮನೆಯವರ ಹೋರಿ, ಆ ಹೋರಿಯನ್ನ ನೀವು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದಂತ ಮಹಾತ್ಮನ ಆಶೀರ್ವಾದ ಆಗೈತಿ. ಯಾವಾಗ ಇಂಥ ಒಂದು ಮಹಾತ್ಮನ ಆಶೀರ್ವಾದ ಆಗ್ಯಾದಂದ ಬಳಿಕ ಇನ್ನು ತಡ ಮಾಡೋದೇತಕ್ಕಂತ ತಿಳ್ಕೊಂಡು ಈ ಹೋರಿಯನ್ನ ಕೇಳೋದಕ್ಕೆ ಬರುತ್ತಾರೆ. ಖರೀದಿಗಾಗಿ ಈ ಹೋರಿಯನ್ನ ನೌಸಿಯರ ಹುಲಿಗೆಯ ಕೇಳುವುದಕ್ಕೆ ಬಂದ ಮಾರಾಟ ಅವರು ಹೇಳಿದ ಪ್ರಕಾರವಾಗಿ ಇಲ್ಲಿ ನೌಸಿಯರ ಹುಲಿಗೆಯ ಆ ಹೋರಿ ತೆಗೆದುಕೊಂಡ. ಯಾವಾಗ ಹೋರಿಯನ್ನ ತೆಗೆದುಕೊಂಡ ಗುರುವಿನ ಆಜ್ಞೆಯ ಪ್ರಕಾರವಾಗಿ ದಿನಕ್ಕಿಷ್ಟು ದಿನಗಳ ಕಾಲ ಕಳೆದಂತೆಲ್ಲ ಆ ಹೋರಿ ಹೆಂಗ ಇವರ ಮನೆಗೆ ಬಂತು, ಆ ಹೋರಿಯ ಪಾದ ಗುಣದಿಂದ ಅವರ ಮನೆಯೊಳಗ ಒಂದಿಷ್ಟು ಸೌಕಾರಿಕೆ ಒಂದಿಷ್ಟು ಇತ್ತು. ಆದ್ರೆ ಆ ಹೋರಿ ಬಂದ ಬಳಿಕ ಮುಂದೊಂದು ದಿನ ಜೀವನ ಕಳೆದಂತೆಲ್ಲ ಅವರ ಮನೆತನಕ ಸಂಪತ್ತಿ ಹೆಚ್ಚಿಗೆ ವೃದ್ಧಿ ಆಯ್ತು ವಿನಃ ಎಂದೂ ಕಡಿಮೆಯಾಗಲಿಲ್ಲ. ಹೊಲ ಮನೆ ಬೆಳೆಗಳು ಅಷ್ಟು ಸಮೃದ್ಧಿಯಿಂದ ಬೆಳ್ಳೆಕತ್ತಿದ್ವು. ಯಾವಾಗ ಸಂತೋಷದಿಂದ ಹೊಲ ಮನೆ ಎಲ್ಲ ಬೆಳ್ಳೆಕತ್ತಿದ್ವು, ಮನಸ್ಸಿನೊಳಗ ಖುಷಿ ಆಗ್ತು.
ನಿಮಗೆ ಹೆಂಗ ಖುಷಿ ಆಗ್ತದ ಹಂಗ ಈ ನವಸಿಯರ ಹುಲಿಗೆಯನಿಗೆ ಖುಷಿ ಆಯ್ತು. ಹಿಂಗ ಮತ್ತೊಂದಿಷ್ಟು ದಿನಗಳ ಕಾಲ ಕಳೆದ ಅದು ಹೋರಿ ಹೆಂಗ ಮನೆಯೊಳಗ ಹೆಜ್ಜೆಯನ್ನು ಹಾಕುತ್ತಾ ಹೊಲದೊಳಗ ಹೋಗೋದು ಬರೋದು, ಯಾಕಂದ್ರೆ ಹೊತ್ಕೊಂಡು ಒಂದು ಬಳಕ ನಾವು ಬಳಕೆ ಮಾಡ್ಕೊತೀವಿ ದನ ಕರಗಳನ್ನ. ಇವ್ರು ಹೆಂಗ ಬಳಕೆ ಮಾಡ್ಲಾಕತ್ತಿದ್ರು, ಇಲ್ಲಿ ಸಂಪತ್ತು ಹುದುಗಿ ತುಂಬಿ ಮನೆತನಕ ಬಂತು. ಯಾವಾಗ ಇಂತ ಸಂಪತ್ತು ಬಂತು, ಇದು ನಾವು ಬೆಳೆದಿರುವಂತ ಸಂಪತ್ತಲ್ಲ, ಅವಧೂತ ಅಯ್ಯಪ್ಪ ತಾತನವರ ಕೊಟ್ಟ ಆಶೀರ್ವಾದ, ಅವರ ಕೊಟ್ಟಿರುವಂತ ಅಕ್ಷಯ ಪಾತ್ರೆ. ಯಾಕಂದ್ರೆ ಒಬ್ಬ ಮಹಾತ್ಮರು ಏನಾದ್ರೂ ಹೇಳ್ತಾರಂದ್ರೆ ನಾವೆಲ್ಲ ಕೇಳಬೇಕು. ಈ ಮಹಾತ್ಮನ ವಾಣಿಯಿಂದ ನಮ್ಮ ಮನೆತನ ಬೆಳಕಾಯಿತು ಅಂತ ತಿಳ್ಕೊಂಡು ಖುಷಿಯನ್ನ ಪಟ್ರು. ಇಲ್ಲಿ ಹೀಗಿರುವಂತಹ ಸಂದರ್ಭದೊಳಗೆ ಅಯ್ಯಪ್ಪ ತಾತನ ಪವಾಡ ಪ್ರತಿನಿತ್ಯಕ್ಕೂ ದಿನಕ್ಕಿಷ್ಟು ಹೆಚ್ಚಾಗುತ್ತಾ ಹೊರಟಿದ್ದಾವೆ. ಇಲ್ಲಿ ಹೋಗುವಂತಹ ಸಂದರ್ಭದೊಳಗೆ ಒಂದು ದಿನ ಏನಾಯಿತು ಅಂತ ತಿಳ್ಕೊಂಡ್ರೆ, ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಊರವರೆಗೆ ಒಂದಿನ ಕುಳಿತುಕೊಂಡಿರುವಂತ ಸಂದರ್ಭದೊಳಗ ಕರಾದಿನ್ನಿ ಹೆಣ್ಣು ಮಗಳು ಪೋತನಾಳ ಹತ್ರ ಕರಾದಿನ್ನಿ ಅಂತ ಗ್ರಾಮ ಬರ್ತದೆ. ಆ ಕರಾದಿನ್ನಿಯ ಹೆಣ್ಣು ಮಗಳು ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಅಕ್ಕಸಾಲಿಗ ವೃತ್ತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಮೂಗುತಿ ಮಾಡಿಕೊಟ್ಟಿರ್ತಾರೆ. ಕರಾದಿನ್ನಿ ಹೆಣ್ಣು ಮಗಳಿಗೆ ಮೂಗುತಿ ಮಾಡಿಕೊಟ್ಟಿರ್ತಾರೆ. ಯಾವಾಗ ಆ ಮೂಗುತಿ ಮಾಡಿಕೊಟ್ಟಿದ್ರು ಬಹಳ ದಿನಗಳಾಗಿತ್ತು. ಬಹಳ ದಿನ ಆದ ಬಳಿಕ ಒಂದಿಷ್ಟು ಸವದಿತ್ತು ಆ ಮೂಗುತಿ ಏನಾಗಿತ್ರಿ, ಸವದಿತ್ತು. ಯಾವಾಗ ಆ ಮೂಗುತಿ ಸವದಿತ್ತು, ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಹೊರಗಡೆ ಕುಳಿತುಕೊಂಡಿರುವಂತಹ ಸಂದರ್ಭದೊಳಗ ಆ ತಾಯಿ ಮೂಗುತಿ ತೆಗೆದುಕೊಂಡು ಬರುತ್ತಾಳೆ. ಯಪ್ಪ, ನೀವು ಈ ಮೂಗುತಿಯನ್ನ ಬಹಳ ದಿನಗಳ ಹಿಂದೆ ಈ ಮೂಗುತಿ ಮಾಡಿಕೊಟ್ಟಿದ್ರಿ ನಮಗ. ಈ ಮೂಗುತಿ ಬಹಳ ಚಲೋ ಅದ, ಬಹಳ ಸವಕಳಿ ಆಗದ ಮೂಗುತಿ. ಈ ಮೂಗುತಿ ಮತ್ತೊಂದು ಸಾರಿ ಏನಾದ್ರೂ ಮಾಡಿಕೊಡುತ್ತೀರೇನೋ ಅಂತ ಕೇಳ್ತಾಳೆ ಹೆಣ್ಣು ಮಗಳು. ಯಾವಾಗ ಮಾಡಿಕೊಡ್ತೀರಿ ಅಂತ ಕೇಳಿದ್ರು, ಆ ಮೂಗುತಿಯನ್ನು ಮತ್ತೊಂದು ಸಾರಿ ಹಿಂಗ ಕೈಯೊಳಗ ಹಿಡಿದು ಅವಧೂತ ಅಯ್ಯಪ್ಪ ತಾತನವರು ನೋಡಿ ಹೇಳ್ತಾರೆ, ಈ ಮೂಗುತಿಯವ್ವ ಯಾರಿಗೂ ಕೊಡಬೇಡ. ಈ ಮೂಗುತಿ ಏನದಲ್ಲ, ಯಾರಿಗೂ ಕೊಡಬೇಡ, ಏನೂ ಮಾಡಿಸಬೇಡ. ಆದರೆ ಈ ಮೂಗುತಿಯನ್ನ ಮನೆಯೊಳಗ ಜೋಪಾನವಾಗಿ ನೀನಿಡು. ಈ ಮೂಗುತಿಯನ್ನ ಮನೆಯೊಳಗ ಜೋಪಾನವಾಗಿ ನೀನಿಡು. ಯಾವುದೇ ಕಾರಣಕ್ಕೆ ಈ ಮೂಗುತಿಯನ್ನ ಕಳೆಯಬೇಡ. ಈ ಮೂಗುತಿಯನ್ನು ಎಷ್ಟು ಜೋಪಾನವಾಗಿ ಇಡ್ತೀಯೋ ಅಷ್ಟು ನಿನ್ನ ಮನೆಯೊಳಗ ಸಂಪತ್ತು ವೃದ್ಧಿ ಆಗ್ತದ, ನಿನ್ನ ಮನೆತನಕ್ಕೆ ಒಳ್ಳೇದಾಗ್ತದ. ಆದ್ರೆ ಮೂಗುತಿ ಕಳೆದ್ರೆ ಮನೆಯೊಳಗ ನಷ್ಟ ಆಗ್ತದೆ. ಮೂಗುತಿ ಕಳೆದ್ರೆ ಮನೆಯೊಳಗ ನಷ್ಟ ಆಗ್ತದೆ ಅನ್ನುವಂತ ಮಾತನ್ನ ಅವಧೂತ ಅಯ್ಯಪ್ಪ ತಾತನವರು ಯಾವಾಗ ಹೇಳಿದ್ರು, ಈ ಹೆಣ್ಣು ಮಗಳು ಮನೆಗೆ ಬಂದ ಬಳಿಕ ಮನೆಯೊಳಗ ಬಹಳ ಚಂದ ರಕ್ಷಣೆ ಮಾಡಿ ತೆಗೆದಿಡುತ್ತಾಳ್ರಿ. ಬಹಳ ಮಹಾತ್ಮನ ಆಶೀರ್ವಾದ ಆಗದ ಅಂತ ತಿಳ್ಕೊಂಡು ಒಂದಿಷ್ಟು ವರ್ಷಗಳ ಕಾಲ ತೆಗೆದಿಡುತ್ತಾಳೆ. ಅದು ಯಾವಾಗ ಮೂಗುತಿ ಮನೆಯೊಳಗಿತ್ತು, ಮನೆ ಬಹಳ ಸಂತೋಷದಿಂದ ಸಂಪತ್ತಿನಿಂದ ಯಾವುದೇ ರೀತಿಯ ತೊಂದರೆ ಇಲ್ಲದಾಗಿ ಮನೆ ನಡೆದಿತ್ತು. ಸ್ವಲ್ಪ ದಿನಗಳ ಕಾಲ ಕಳೆದ ಬಳಿಕ ಕಾಲಾಂತರದೊಳಗ ಮೂಗುತಿ ಮನೆಯೊಳಗೆ ಕಳೆದು ಹೋಗ್ತದೆ. ಯಾವಾಗ ಮೂಗುತಿ ಕಳೆದು ಹೋಯ್ತು, ಅವಾಗ ಅವರ ಮನೆತನಕ್ಕೆ ಮತ್ತ ಕಷ್ಟ ಬಡತನ ಬಂದಿರುತ್ತದೆ. ಇದು ಮಹಾತ್ಮರ ವಾಣಿ. ಒಂದು ಸಾರಿ ಏನಾದ್ರೂ ಹೇಳಿದ್ರೆ, ಯಾವುದೇ ಒಂದು ವಸ್ತುವನ್ನ ತೆಗೆದಿಟ್ಕೋಬೇಕಂದ್ರೆ ಆ ವಸ್ತುವನ್ನ ನಾವೆಲ್ಲ ತೆಗೆದಿಟ್ಟುಕೊಂಡಾಗ ಮಾತ್ರ ಭಗವಂತನ ಆಶೀರ್ವಾದ ಇರ್ತಕ್ಕಂಥದ್ದು. ಅನಂತ ಲೀಲೆಯ ಪವಾಡಗಳನ್ನ ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರು ಮಾಡುತ್ತಾ ಹೊರಟಿದ್ದಾರೆ. ಹೋಗುವಂತ ಸಂದರ್ಭದೊಳಗ ಒಂದು ದಿನ ಮತ್ತ ಇಲ್ಲಿ ಪವಾಡಗಳು, ಅನರ್ಘ್ಯವಾಗಿರುವಂತ ಪವಾಡಗಳು ಇಲ್ಲಿ ನಡೆದಿದ್ದಾವ. ಇಲ್ಲಿ ಒಂದು ದಿವಸ ಅಯ್ಯಪ್ಪ ತಾತನವರು ಹಿಂಗ ಹೊರಟಿದ್ದಾರೆ. ಮುಂದೆ ಹೊರಗಡೆ ನಾದದೊಳಗ ಗಾಯನವನ್ನ ಮಾಡುತ್ತಾ ಅವಧೂತ ಅಯ್ಯಪ್ಪ ತಾತನವರು ಹೊರಟಿದ್ದಾರೆ. ಹೋಗುವಂತ ಸಂದರ್ಭದೊಳಗ ಯಂಕಪ್ಪ ಅನ್ನುವಂತ ವ್ಯಕ್ತಿ ಬರುತ್ತಾನೆ. ಇಲ್ಲಿ ಕುಡುಕ. ಯಾರು? ಯಂಕಪ್ಪ ಎಂತಕ್ಕಂತ ಈ ವ್ಯಕ್ತಿ ಬಹಳ ಕುಡುಕರಿಗೆ ನೆಸೆ ಏರಿದ್ರೆ ಏನು ಮಾತಾಡ್ತೀವಿ ಅಂತ ಪ್ರಜ್ಞೆ ಇರಂಗಿಲ್ಲ. ಈ ಊರೊಳಗೆ ಯಾರು ಕುಡಿಯೋರಿಲ್ಲ, ಬಹಳ ಚಲೋ ಇದ್ದೀರಿ ಅಂತ ನನ್ನ ಭಾವನೆ. ಮತ್ತೆ ಯಾರು ಅನ್ಯತ ಭಾವಿಸ್ಬೇಡ್ರಿ. ಇಲ್ಲಿ ಕುಡಿದೊಳಗೆ ಯಾರ ಜೊತೆ ಏನು ಮಾತಾಡ್ತೀವಿ ಏನಿಲ್ಲ ಅಂತ ಅರಿವಿರ್ಬೇಕ್ರಿ. ಸಂತ ಮಹಾತ್ಮರ ಜೊತೆ ಮಾತನಾಡಬೇಕಾದರೆ ಬಹಳ ಹುಷಾರದಿಂದ ಜಾಗೃತಿಯಿಂದ ನಾವೆಲ್ಲ ಮಾತುಗಳನ್ನು ಆಡಬೇಕು. ಮಾತು ತಪ್ಪಿ ನಡೆದರೆ ಹಾವಿನ ಹೆಡೆಯನ್ನ ತೆಗೆದುಕೊಂಡು ದವಡೆಗೆ ಸವರಿಕೊಂಡಂತೆ. ಹಾವಿನ ಹೆಡೆಯನ್ನು ತೆಗೆದುಕೊಂಡು ದವಡಿಗೆ ಸವರಿಸಿದ್ರೆ ಏನಾಗತ್ತಿ? ಉಳಿತೀವಿ, ನಾವ್ಯಾರೂ ಉಳಿಯೋದಿಲ್ಲ. ಸಂತ ಮಹಾತ್ಮರನ್ನ ದಾರಿ ತಪ್ಪಿ ಅವರ ಜೊತೆ ವಾದಕ್ಕೆ ನಾವೇನಾದ್ರೂ ಇಳಿದ್ರೆ ಮನೆತನಕ್ಕೆ ಧಕ್ಕೆ, ಮನೆತನಕ್ಕೆ ಕಷ್ಟ. ಯಂಕಪ್ಪ ಬಹಳ ಕುಡ್ದಾನ, ನಸೆ ಇರದೆ
ನಸೆಯರಿರುವಂತ ಎಂಕಪ್ಪ ಅವಧೂತ ಅಯ್ಯಪ್ಪ ತಾತನವರಿಗೆ ಹಿಂಗೆ ಎದುರುಗೊಂಡು ತಾನೇ ದುಡುತ್ತಾನೆ, ತಾನೇ ಮೈಮೇಲೆ ಬಿಡುತ್ತಾನೆ. ತಾನೇ ಮೈಮೇಲೆ ಬಿದ್ದರೂ ಸಹಿತವಾಗಿ ಅವಧೂತ ಅಯ್ಯಪ್ಪ ತಾತನವರ ತಾಳ್ಮೆ ಬಹಳ ದೊಡ್ಡದಾದ. ಒಂದೇ ಸಾರಿಗೆ ಯಾವುದೇ ರೀತಿಯ ಮಾತುಗಳನ್ನು ಹೇಳಲಿಲ್ಲ ಅವಧೂತ ಅಯ್ಯಪ್ಪ ತಾತನವರು. 1, 2, 3 ಸಾರಿ ಬಿದ್ದರೂ ಸಹಿತವಾಗಿ ಈ ಮನುಷ್ಯ ಕುಡದಾನೆ, ಇವನಿಗೇನು ಅನ್ಕೊಡುದು, ಕುಡದ ಮನುಷ್ಯನಿಗೆ ಎಚ್ಚರವಿಲ್ಲದ ಮನುಷ್ಯನಿಗೆ ನನ್ನ ತೊಂದರೆ ಕೊಡು ಅಂತ ತಿಳ್ಕೊಂಡು ಹಿಂಗ ಸರಿತಿದ್ರು ಅಯ್ಯಪ್ಪ ತಾತನವರು. ಸರದಂಗೆಲ್ಲ ನನ್ನ ನೋಡ್ಕೊಂಡು ಸರದಾರ ಅಂತ ತಿಳ್ಕೊಂಡನವ. ಅಯ್ಯಪ್ಪ ತಾತನವ್ರು ಹಿಂಗ ಸರಿತಿದ್ರು, ನನ್ನ ನೋಡ್ಕೊಂಡು ಸರದಾರ ಅಂತ ತಿಳ್ಕೊಂಡನ. ಉದಾಹರಣೆ ದ್ಯಾವಮ್ಮನ ಕೋಣ ಬರ್ತಿತ್ತಂತ್ರಿ, ತಾಯಂದ್ರ ಬೆಳಗು ಶರಣ ವರ್ಗ ಬೆಳಗದವ್ರಿ. ದ್ಯಾವಮ್ಮನ ಕೋಣ ಎಲ್ಲಿ ಮಲಗಿತ್ರಿ ಚರಂಡಿ ನೀರಿನೊಳಗೆ ಮಲಗಿತ್ರಿ ಕೋಣದು. ಅದು ಬೇಸ್ಟ್ ಅಷ್ಟು ಪುಷ್ಟವಾಗಿತ್ತು. ಮಲಗಿ ಹಿಂಗ ಎದ್ದು ಬರ್ತಿತ್ತು, ಮೈ ಹಿಂಗ ಉಳ್ಳಾಡ್ಸ್ಕೊಂತ. ಅದನ್ನ ನೋಡಿ ನಾವೇನ್ ಮಾಡ್ತೀವಿ, ಒಂದಿಷ್ಟು ಜನ ತಿಳಿದವರು ದೂರ ಸರಿತೀವಿ. ಯಾಕಂದ್ರೆ ಎಮ್ಮಿ ಚರಂಡಿ ನೀರು ಮಲೆಗೆ ಅದ್ರ ಸಿಡಿತದ, ಬಾಲ್ ಅಲ್ಲಾಡಿಸಿರ ಸಿಡಿತದಲ್ಲ, ಅದನ್ನ ನೋಡಿ ನಾವು ದೂರ ಸರಿತೀವಿ. ಅದು ಎಮ್ಮೆ ಅನ್ಕೋತಂತ, ನನ್ನ ನೋಡಿ ಸರದಾರ ನೋಡು, ನನ್ನ ನೋಡಿ ಎಷ್ಟು ಭಯ ಅದಂತ, ನನ್ನ ನೋಡಿ ಸರದಾರ ಎಷ್ಟು ಭಯ ಅದಂತ ಅನ್ಕೋತಂತ. ಆದ್ರೆ ಎಷ್ಟು ಭಯ ಇಲ್ಲ, ನೀನು ಚರಂಡಿ ಒಳಗೆ ಬಿದ್ದು ಬಂದು ಈ ಎಚ್ಚರಿಲ್ಲ ನಿನಗೆ ಎಚ್ಚರಿಲ್ಲ, ಏನು ಮಾತಾಡ್ತೀನಿ ಅನ್ನುವಂಥ ಪ್ರಜ್ಞವನ್ನ ಕಳೆದುಕೊಂಡಿದ್ದಿ. ಯಾಕೆ ಹೇಳಿದ್ರೆ ಕೇಳಲಿಲ್ಲ, ಮೇಲೆ ಬೀಳೋದು ಮತ್ತೇನಾದ್ರೂ ಒಂದು ಅನ್ನೋದು ಹಿಂಗ್ ಮಾಡ್ಲಕ್ಕತ್ತಿದ. ತನ್ನ ಕೈಯೊಳಗಿರುವಂತ ಏಕನಾದವನ್ನ ತೆಗೆದುಕೊಂಡು ಎಂಗಪ್ಪನಿಗೆ ಹೊಡೆಯಲಿಲ್ಲ, ಭೂಮಿಗೆ ಒಂದು ಸಾರಿ ಒಂದು ಹೊಡೆತವನ್ನ ಏಕನಾದವನ್ನ ತೆಗೆದುಕೊಂಡು ಜೊಲಾಗಿ ಹಿಂಗ ಅಪ್ಪಳಿಸಿದ. ಏಕನಾದ ಪುಟಿ ಆಯ್ತು. ಏಕನಾದ ಯಾವಾಗ ಹೊಡೆದೋಗಿರುವಂತ ಸಂದರ್ಭದೊಳಗೆ ಎಂಕಪ್ಪನ ಮನೆಯೊಳಗ ಹತ್ತಿ ಎತ್ತದ. ಯಾವಾಗ ಇಲ್ಲಿ ಅವಧೂತ ಅಯ್ಯಪ್ಪ ತಾತನವರ ಮನಸ್ಸು ನೊಂದುಕೊತ್ತು, ಮನೆಗೆ ಹತ್ತಿ ಇಟ್ಟಿರುವಂತ ಮನೆಗೆ ಬೆಂಕಿ ಹತ್ತದೆ. ಮನೆಯೊಳಗಿರುವಂತ ಹತ್ತಿಗೆ ಯಾವಾಗ ಬೆಂಕಿ ಹತ್ತಿತ್ತು, ಎಚ್ಚರಿಲ್ಲ ಎಂಕಪ್ಪನಿಗೆ. ಇಲ್ಲಿ ನಿಸೆ ಇಳಿದ ಬಳಿಕ ಎಚ್ಚರ ಆಯ್ತು. ಯಾವಾಗ ನಿಸೆ ಇಳಿದ ಬಳಿಕ ಎಚ್ಚರ ಆಯ್ತು, ಮನೆಯೊಳಗ ಹತ್ತಿ ಹುರಿದೋಗ್ಯದ. ಯಾವಾಗ ಹತ್ತಿ ಹುರಿದೋಯ್ತು, ಪೊಲೀಸರಿಗೆ, ದಂಡಾಧಿಕಾರಿಗಳಿಗೆ ಎಲ್ಲರಿಗೆ ಕಿಸ್ ಕೊಡ್ತಾನೆ ಎಂಕಪ್ಪ. ಹೋಗಿ ಏನಂತ ಕಿಸ್ ಕೊಡ್ತಾನೆ, ಅವಧೂತ ಅಯ್ಯಪ್ಪ ಏಕವಚನದೊಳಗೆ ಅಲ್ಲಿ ಬೆಳಕಿಯನ್ನ ಮಾಡ್ತಾನೆ. ಯಾಕೆ ಜಗಳ ಮಾಡ್ಬೇಕಂದ್ರೆ ಸಹಜ ಅಲ್ಲ ಆ ಮಾತುಗಳೆಲ್ಲ. ಅಯ್ಯಪ್ಪ ನಮ್ಮ ಹತ್ತಿಗೆ ಬೆಂಕಿ ಹಚ್ಚಿದ್ದಾನೆ, ಅಯ್ಯಪ್ಪನನ್ನು ಅರೆಸ್ಟ್ ಮಾಡ್ರಿ, ನಮಗೊಂದಿಷ್ಟು ಹಣ ಕೊಡಿಸ್ರಿ ಅಂತ ಪೊಲೀಸರು ಕರ್ಕೊಂಡು, ಅದರ ಜೊತೆಗೆ ದಂಡಾಧಿಕಾರಿಗಳನ್ನ ಕರ್ಕೊಂಡು ಬಂದ ಎಂಕಪ್ಪ. ಯಾವಾಗ ಕರ್ಕೊಂಡು ಬಂದ ಅಯ್ಯಪ್ಪ ಎಲ್ಲಿದ್ದಾನ ತುಡುಕ್ತಾರ. ಅವರೆಲ್ಲ ಧ್ಯಾನ ರೂಢರು, ಶಿವಧ್ಯಾನದೊಳಗ ತಲ್ಲೀನರಾಗಿ ಉಳ್ಕೊಂಡಾರೆ. ಯಾವಾಗ ಎಂಕಪ್ಪ ದಂಡಾಧಿಕಾರಿಗಳನ್ನ ಪೊಲೀಸರನ್ನ ಕರ್ಕೊಂಡು ಬಂದ, ಅಯ್ಯಪ್ಪನವರೇ, ಎಂಕಪ್ಪನ ಹತ್ತಿಗೆ ಬೆಂಕಿಯನ್ನ ಹಚ್ಚಿದ್ದೀರಲ್ಲ, ಏತಕ್ಕಾಗಿ ಹಚ್ಚಿದ್ರಿ ಬೆಂಕಿ, ಏತಕ್ಕಾಗಿ ಬೆಂಕಿಯನ್ನ ಹಚ್ಚಿದ್ರಿ ಅಂತ ಯಾವಾಗ ಕೇಳಿದ್ರು, ಅಯ್ಯಪ್ಪ ತಾತ ಹೇಳ್ತಾನ, ನಾನು ಆ ಬೆಂಕಿ ಹಚ್ಚಿಲ್ಲ, ನಾನು ಯಾವುದೇ ಕಾರಣಕ್ಕೂ ಅವರ ಹತ್ತಿಗೆ ಬೆಂಕಿಯನ್ನ ಹಚ್ಚಿಲ್ಲ. ಹಾಗಾದರೆ ಹಚ್ಚಿದವರು ಯಾರು? ಅವಾಗ ಇಲ್ಲಿ ಹಚ್ಚಿದವರು ಯಾರು ಅಂತ ದಂಡಾಧಿಕಾರಿಗಳು ಪೊಲೀಸರು ಕೇಳಿದಾಗ, ಈ ಎಂಕಪ್ಪ ನನ್ನ ಮೇಲೆ ಸಿಡಿಮಿಡಿಗೊಂಡು ನನ್ನ ಮೇಲೆ ಒಂದಿಷ್ಟು ಬಿದ್ದು ಮತ್ತೊಂದಿಷ್ಟು ಕೆಟ್ಟ ಮಾತುಗಳನ್ನು ಹಾಡುತ್ತಾ ಹೋದ. ನನ್ನ ಮನಸ್ಸು ನೊಂದ್ಕೊಳ್ತು. ಯಾವಾಗ ಮನಸ್ಸು ನೊಂದ್ಕೊಳ್ತು, ಏಕನಾದವನ್ನ ತೆಗೆದುಕೊಂಡು ಭೂಮಿಗೆ ಹೊಡೆದೆ, ಅದು ಚೂರು ಆಗಿ ಹೋಯಿತು. ನನ್ನ ಮನಸ್ಸು ನೊಂದುಕೊಂಡಾಗ, ಯಾವಾಗ ನನ್ನ ಮನಸ್ಸು ನೊಂದುಕೊಂಡಾದ ಬಳಿಕ ಅವರ ಮನೆಯೊಳಗೆ ಹತ್ತಿಗೆ ಬೆಂಕಿ ಹತ್ತದ. ಇದಕ್ಕೆ ನಾನೇನು ಮಾಡ್ಲಿ? ನನ್ನ ನೊಂದ ಮನಸ್ಸಿನಿಂದ ಹತ್ತಿಗೆ ಬೆಂಕಿ ಹತ್ತದ, ನಾನೇನು ಮಾಡಲಿ ಅಂತ ಅಯ್ಯಪ್ಪ ತಾತನವರು ಹೇಳಿದಾಗ, ಹಾಗೇನು ನಿನ್ನ ಮನಸ್ಸು ನೊಂದುಕೊಂಡರೆ ಮನೆಗೆ ಬೆಂಕಿ ಹತ್ತದೇನು? ಯಾವಾಗಲೂ ಸಂತ ಮಹಾತ್ಮರ ಜೊತೆ ನಾವೆಲ್ಲರೂ ಉಳಿದುಕೊಳ್ತೀವಿ ಅಂದ ಬಳಿಕ ಅವರ ಜೊತೆಯೊಳಗೆ ಬಹಳ ಜಾಗೃತೆಯಿಂದ ನಾವೆಲ್ಲ ಉಳ್ಕೊಳ್ಬೇಕು ಬಂಧುಗಳೇ. ಅವರ ಪ್ರೀತಿ ವಿಶ್ವಾಸವನ್ನ ಕಳೆದುಕೊಂಡು ಏನಾದ್ರೂ ಒಂದಿಷ್ಟು ಮಾತುಗಳನ್ನ, ಕೆಟ್ಟ ಮಾತುಗಳನ್ನ ನಾವೇನಾದ್ರೂ ಹೇಳಿದೀವಿ ಅಂತಂದ್ರೆ ಮುಂದೆ ಯಾವ ರೀತಿಯೊಳಗೆ ಶಾಪವಾಗಿ ಪರಿವರ್ತನೆ ಆಗಿಕೊಳ್ಳುತ್ತದೆ ಗೊತ್ತಿಲ್ಲ. ಇಲ್ಲಿ ಶಾಪವಾಗಿ ಪರಿವರ್ತನೆಗೊಂಡಾದೆ. ಇಲ್ಲಿ ದಂಡಾಧಿಕಾರಿಗಳೆಲ್ಲರೂ ಸೇರಿಕೊಂಡು ಒಂದು ಸಪ್ಪೆ ತರುತ್ತಾರೆ, ಒಂದು ಸೂಡು ಸಪ್ಪೆ ತರುತ್ತಾರೆ. ನಿನ್ನ ಮನಸ್ಸು ನೊಂದಾರಂದ ಬೆಳಕ ಇದಕ್ಕೂ ಸಹಿತವಾಗಿ ಬೆಂಕಿ ಹತ್ತಬೇಕಿ.
ದಂಡಾಧಿಕಾರಿಗಳು ಪೊಲೀಸರುಗಳು ಹೇಳಿದಾಗ ಒಂದಿಷ್ಟು ಸಪ್ಪೆ ತೆಗೆದುಕೊಂಡು ಬಂದು ಮುಂದೆ ಇಡುತ್ತಾರೆ. ಅದೇ ಪ್ರಕಾರವಾಗಿ ಒಂದಿಷ್ಟು ಮಸಿಯನ್ನ ಮಾಡಿಕೊಂಡು ಯಾವುದೇ ರೀತಿಯ ಕಡ್ಡಿ ಇಲ್ಲದಾಗೆ ತಮ್ಮ ಉಸಿರಿನ ಮುಖಾಂತರವಾಗಿ ಮಸಿಯನ್ನ ಅಂತ ಹಿಂಗೆ ಹೇಳಿದ್ರೆ ತತ್ಕ್ಷಣದೊಳಗ ಅಲ್ಲಿ ಬೆಂಕಿ ಹತ್ತದಂದ ಬೆಳಕ ಅವಧೂತ ಅಯ್ಯಪ್ಪ ತಾತನವರ ಶಕ್ತಿ ಅಂತಿರಬಹುದು. ಸಪ್ಪಿಗೆ ಬೆಂಕಿ ಹಾಕ್ತೀವಿ ಉಸಿರು ಹೇಳಿದ್ರೆ ತಾವೇ ಮಸಿಯನ್ನ ರೆಡಿ ಮಾಡಿ ತತ್ಕ್ಷಣದೊಳಗ ಉಸಿರನ್ನ ಜೋರಾಗಿ ಎಳೆದುಕೊಡ್ತಾರೆ. ಬೆಂಕಿ ಹತ್ತು ಯಾವಾಗ ಬೆಂಕಿ ಹತ್ತು ಇಡೀ ದಂಡಾಧಿಕಾರಿಗಳು ಪೊಲೀಸರೆಲ್ಲರೂ ಈ ಮಹಾತ್ಮ ಸಾಮಾನ್ಯವಾದ ಮಹಾತ್ಮನಲ್ಲ, ಈ ಮಹಾತ್ಮನನ್ನ ಎದುರುಗೊಂಡು ಈ ಮಹಾತ್ಮನನ್ನ ಎದುರು ಹಾಕಿಕೊಂಡು ನೀರು ತಪ್ಪು ಮಾಡಿರುವೆ, ಇಂಥ ಮಹಾತ್ಮನ ಜೊತೆ ಮಾತನಾಡುವುದಕ್ಕಾಗಿ ನಮಗ ಶಕ್ತಿ ಇಲ್ಲ ಅಂತ ತಿಳ್ಕೊಂಡು ದಂಡಾಧಿಕಾರಿಗಳ ಪೊಲೀಸರು ಮತ್ತೆ ಮರಳಿ ಹೋಗ್ತಾರೆ. ಇಡೀ ಊರಾಗಿನ ಜನ ಈ ಮಹಾತ್ಮನನ್ನ ಎಂದಿಗೂ ಸಹಿತವಾಗಿ ಎದುರಾಗಿ ಕಟ್ಟುಕೊಂಡ್ರೆ ಬದುಕುಳಿಯುವುದಿಲ್ಲ. ಯಾವಾಗ ಹಿಂಗೆಲ್ಲ ಇಡೀ ಊರಾಗಿನ ಜನ ಮಾತಾಡ್ಲಾಕತ್ತಿದ್ರು, ಹತ್ತಿ ಮನೆಯೊಳಗೆಲ್ಲ ಸುಟ್ಟರೆ ಇಲ್ಲಿ ಸುಟ್ಟಿರುವಂತ ಪ್ರಸಂಗ ಮರಳಿ ಹೆಂಗಪ್ಪ ಯಪ್ಪ ಅವಧೂತ ಅಯ್ಯಪ್ಪ ತಾತನವರೇ, ನಾನು ಕುಡಿದು ಬಂದು ನಮಗೆ ತೊಂದರೆ ಕೊಟ್ಟದ್ದು ತಪ್ಪಾಗಿದೆ ಅಂತ ತಿಳ್ಕೊಂಡು ಪಾದಕ್ಕೆ ಎರಗಿ ನಮಸ್ಕಾರವನ್ನ ಮಾಡಿದ್ರ ಮರಳಿ ಮನೆಯೊಳಗೆ ಹತ್ತಿ ಹಾಗೆ ಹತ್ತಿ ಉಳ್ಕೊಂಡಾರ. ತುಂಬಿದ ಮನೆ ಹತ್ತಿ ಹಾಗೆ ಉಳ್ಕೊಂಡಾರೆ. ಸಂತ ಮಹಾತ್ಮರ ಲೀಲಾ ಜಾಲಗಳು ಎಂದಿಗೂ ತಿಳಿಯುವುದಿಲ್ಲ. ತನ್ನ ಮನಸ್ಸಿನಂತೆ ಇವನ ತಪ್ಪಿನ ಅರಿವನ್ನ ಮೂಡಿಸುವುದಕ್ಕಾಗಿ ಅಗ್ನಿಯಂತೆ ಮನೆಯೊಳಗ ತೋರಿಸಿದ ಹತ್ತಿಗೆ ಬೆಂಕಿ ಹತ್ತಿರಲಿಲ್ಲ. ಈತನ ಮನಸ್ಸು ನೋವಾಗಿರುವಂತ ಮನಸ್ಸು ಮನೆಯೊಳಗ ಸಿಟ್ಟಿನಿಂದ ಜ್ವಾಲಾಮುಖಿಯಾಗಿ ಕಂಡದೆ. ಅದಕ್ಕೆ ಸಂತ ಮಹಾತ್ಮರು ವಕ್ರ ದೃಷ್ಟಿ ಮನೆಗೇನಾದರೂ ಬಿತ್ತು ಅಂದ್ರ ಮನೆತನಗಳು ಉಳಿಯುವುದಿಲ್ಲ. ಅವಧೂತ ಅಯ್ಯಪ್ಪ ತಾತನವರು ಇಂಥ ಪವಾಡಗಳನ್ನ ಅನಂತ ಪವಾಡಗಳನ್ನ ಮಾಡುತ್ತಾ ಇಲ್ಲಿ ಹೊರಟಿರುವಂತ ಪ್ರಸಂಗದೊಳಗ ಮುಂದ ಮತ್ತೊಂದಿಷ್ಟು ಪವಾಡವನ್ನ ಅಮರಯ್ಯ ತಾತನವರು ಇದೆಲ್ಲ ತಿಳಿದ ಬಳಿಕ ಒಂದು ಹುಡುಗ ಮೂಕ ಹುಡುಗನು ಸಹಿತವಾಗಿ ಇರುತ್ತಾನೆ. ಎದ್ದಲೆ ದೊಡ್ಡಿಯೊಳಗ ಬುದ್ಧಿಮಾಂದ್ಯ ಎನ್ನುವಂತ ಹುಡುಗ, ಆ ಹುಡುಗನಿಗೆ ಹುಚ್ಚಿಡುತ್ತದೆ. ಹುಚ್ಚು ಬಿಡಿಸಿ ಮುಂದೆ ಹೆಂಗ ತಿಳಿಸ್ತಾನೆ ಹೆಂಗಿಲ್ಲ ಅನ್ನುವಂಥ ವಿಚಾರಧಾರೆಯನ್ನ ಒಂದು ತತ್ವಪದ